ಬಂಧಿಸಿ ಬಂಧಿಸಿ ದೇಶದ್ರೋಹಿಗಳ ಬಂಧಿಸಿ ವಜಾಗೊಳಿಸಿ ವಜಾಗೊಳಿಸಿ ನಾಸೀರ್ ಹುಸೇನ್ ವಜಾಗೊಳಿಸಿ 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 ನಾಸೀರ್ ಹುಸೇನ್ ವಜಾಗೊಳಿಸಿ ಬಂಧಿಸಿ ಬಂಧಿಸಿ ದೇಶದ್ರೋಹಿಗಳ ಬಂಧಿಸಿ 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 ದೇಶದ್ರೋಹಿಗಳ ಬಂಧಿಸಿ ಧಿಕ್ಕಾರ ಧಿಕ್ಕಾರ ದೇಶದ್ರೋಹಿಗಳಿಗೆ ಧಿಕ್ಕಾರ 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 ದೇಶದ್ರೋಹಿಗಳಿಗೆ ಧಿಕ್ಕಾರ ಬಂಧಿಸಿ ಬಂಧಿಸಿ ನಾಸೀರ್ ಹುಸೇನ್ ಬಂಧಿಸಿ 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 ನಾಸೀರ್ ಹುಸೇನ್ ಬಂಧಿಸಿ ವಜಾಗೊಳಿಸಿ ವಜಾಗೊಳಿಸಿ ದೇಶದ್ರೋಹಿಗಳು ನಾಸೀರ್ ಹುಸೇನ್ ವಜಾಗೊಳಿಸಿ 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 ನಾಸೀರ್ ಹುಸೇನ್ ವಜಾಗೊಳಿಸಿ ಧಿಕ್ಕಾರ ಧಿಕ್ಕಾರ ದೇಶದ್ರೋಹಿಗಳಿಗೆ ಧಿಕ್ಕಾರ 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 ದೇಶದ್ರೋಹಿಗಳಿಗೆ ಧಿಕ್ಕಾರ ಬಂಧಿಸಿ ಬಂಧಿಸಿ ನಾಸೀರ್ ಹುಸೇನ್ ಬಂಧಿಸಿ 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 ವಜಾಗೊಳಿಸಿ ವಜಾಗೊಳಿಸಿ ನಾಸೀರ್ ಹುಸೇನ್ ವಜಾಗೊಳಿಸಿ 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 ನಾಸೀರ್ ಹುಸೇನ್ ವಜಾಗೊಳಿಸಿ ಧಿಕ್ಕಾರ ಧಿಕ್ಕಾರ ದೇಶದ್ರೋಹಿಗಳಿಗೆ ಧಿಕ್ಕಾರ 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 ದೇಶದ್ರೋಹಿಗಳಿಗೆ ಧಿಕ್ಕಾರ ಬಂಧಿಸಿ ಬಂಧಿಸಿ ದೇಶದ್ರೋಹಿಗಳ ಬಂಧಿಸಿ 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 ದೇಶದ್ರೋಹಿಗಳ ಬಂಧಿಸಿ ಬಂಧುಗಳೇ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ದೇಶದ್ರೋಹಿಗಳ ವಿರುದ್ಧ ಈಗ ನೂತನವಾಗಿ ರಾಜ್ಯಸಭೆಗೆ ಆಯ್ಕೆಯಾಗಿ ಪುಂಡರನ್ನ ಹಿಂಬಾಲಕರನ್ನಾಗಿ ಇಟ್ಕೊಂಡು ಇವತ್ತು ದೇಶ ವಿರುದ್ಧ ಘೋಷಣೆಗಳನ್ನ ಕೂಗ್ತಿರುವಂತಹ ದೇಶದ್ರೋಹಿಗಳನ್ನ ಬಂಧಿಸಬೇಕು. ಹಾಗೆ ನಾಸೀರ್ ಹುಸೇನ್ರ ರಾಜ್ಯಸಭಾ ಸದಸ್ಯತ್ವವನ್ನ ವಜಾಗೊಳಿಸಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಕಳೆದ 27ನೇ ತಾರೀಕು ಏನು ರಾಜ್ಯಸಭೆಗೆ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ರಾಜ್ಯದಿಂದ ನಾಸೀರ್ ಹುಸೇನ್ ಅವರು ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಆಯ್ಕೆಯಾದ ಪ್ರಕ್ರಿಯೆಯಲ್ಲಿ ಅವರ ಹಿಂಬಾಲಕರು ಏನು ದೇಶದ್ರೋಹದ ಹೇಳಿಕೆಗಳನ್ನು ಕೊಟ್ಟು ದೇಶ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಅವರನ್ನ ಬಂಧಿಸಬೇಕು. ನಾಸೀರ್ ಹುಸೇನ್ ಈ ಕೂಡಲೇ ರಾಜ್ಯಸಭಾ ಸದಸ್ಯತ್ವದಿಂದ ವಜಾಗೊಳಿಸಬೇಕು ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಾಂಗ್ರೆಸ್ನ ಇವತ್ತು ಆಗ್ರಹ ಮಾಡ್ತಾ ಇದೆ. ಈ ವಿಚಾರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಏಜಾಜ್ ರಹೀಂ ರವರು ಮಾತನಾಡಬೇಕು ಅಂತ ನಾನು ಕೇಳ್ಕೊತೀನಿ. ಅಲ್ಪಸಂಖ್ಯಾತರ ಘಟಕದ ಬೆಂಗಳೂರು ಕಾರ್ಯದರ್ಶಿಯಾಗಿರ್ತಾರೆ, ಅವರು ಮಾತನಾಡಬೇಕು ಅಂತ ಕೇಳ್ಕೊತೀನಿ. ಬಂಧುಗಳೇ ನಮಸ್ಕಾರ. ಇವತ್ತು ನಮ್ಮ ದೇಶದ ಹಾಗೂ ರಾಜ್ಯದ ಪರಿಸ್ಥಿತಿ ಏನಿದೆ ಅಂತ ನೀವೆಲ್ಲ ಚೆನ್ನಾಗಿ ನೋಡ್ತಾ ಇದ್ದೀರಾ. ಸಾಮಾಜಿಕ ಜಾಲತಾಣದಲ್ಲಿ ಯಾವ ತರ ಈ ಘೋಷಣೆ ಬಂದಿದೆ ಅಂತ ನಿಮಗೆ ನೋಡಿರ್ಬೋದು. FSL ರಿಪೋರ್ಟ್ ಅಲ್ಲೂ 50-50 ಆಗಿದೆ. ಘೋಷಣೆ ಕೂಗಿದ್ದಾರೆ ಅಂತ ಒಂದು ವರದಿ ಬಂದಿದೆ. ಸೊ ಆ ಕಾರಣದಿಂದ ಇಂಥ ದೇಶದ್ರೋಹಿಗಳಿಗೆ ತಕ್ಕ ಪಾಠ ಕಲಿಸ್ಬೇಕಂತ ನಾವು ನಮ್ಮ KRS ಪಕ್ಷದಿಂದ ಆಗ್ರಹ. ಯಾಕಂದ್ರೆ ನಮ್ಮ ನಾಡಲ್ಲಿ ಇರ್ಲಿ ನಮ್ಮ ದೇಶದಲ್ಲಿ ಇರ್ಲಿ ಯಾವುದು ಕೆಟ್ಟ ಚಟುವಟಿಕೆಗೆ ನಾವು ಬೆಂಬಲ ಕೊಡಲ್ಲ. KRS ಪಕ್ಷ ಸ್ವಚ್ಛತೆಯನ್ನು ಕಾಪಾಡಿ ನಡೆಯುವಂತ ಪಕ್ಷ. ಯಾವುದೇ ದೇಶದ್ರೋಹಿ ಚಟುವಟಿಕೆಗೆ ಬೆಂಬಲ ಕೊಡೋದಿಲ್ಲ. ಇವತ್ತಿನ ವ್ಯವಸ್ಥೆ ನಾವು ನೋಡಿದ್ರೆ ಎಲ್ಲ ಪಕ್ಷದಲ್ಲಿ ಒಂದೊಂದು ವಿಚಿತ್ರವಾದ ವಾತಾವರಣ ಇದಾವೆ. ಸ್ವಚ್ಛತೆ ಅನ್ನೋದೇ ಇಲ್ಲ ಅವರಲ್ಲಿ. ಅವರ ಪಕ್ಷಕ್ಕೆ ಏನೋ ಉಪಯೋಗ ಆಗ್ಬೇಕಂದ್ರೆ ಏನ್ ಬೇಕಾದ್ರೂ ಮಾಡಕ್ ಸಿದ್ಧರಾಗಿದ್ದಾರೆ ಈಗ. ಆ ಕಾರಣದಿಂದ ನಾವು ಇಂಥದಕ್ಕೆ ಬೆಂಬಲವನ್ನು ಕೊಡೋದಿಲ್ಲ.
KRS ಪಕ್ಷ ಇವತ್ತು ಪ್ರತಿಭಟನೆ ಮಾಡೋ ಕಾರಣ ಏನಂದ್ರೆ ಇಂಥ ದೇಶದ್ರೋಹಿ ಚಟುವಟಿಕೆ ಏನ್ ಮಾಡಿದ್ದಾರೆ ಅವ್ರಿಗೆ ತಕ್ಷಣ ಬಂಧಿಸಿ ಅವ್ರಿಗೆ ಗಲ್ಲು ಶಿಕ್ಷೆಯನ್ನು ಕೊಡ್ಬೇಕಂತ ನಾವು ಆಗ್ರಹ ಮಾಡ್ತಾ ಇದೀವಿ. ಮುಂದೆ ಇಂಥದ್ದು ಯಾವ್ದು ಮಾಡಬಾರ್ದು. ಇದಕ್ಕಿಂತ ಮುಂಚೆನೂ ನಡೆದಿದೆ, ಅದಕ್ಕೆ ಸರ್ಕಾರ ಯಾವುದು ಕಠಿಣ ಕ್ರಮವನ್ನು ತಗೊಂಡಿಲ್ಲ. ಸೊ ಆ ಕಾರಣದಿಂದ ಇವತ್ತಿಂದಾನೇ ಈ ಸರ್ಕಾರದಿಂದಾನೇ ಸ್ಟಾರ್ಟ್ ಮಾಡಬೇಕು, ಇವಾಗಿಂದಾನೇ ಸ್ಟಾರ್ಟ್ ಮಾಡಬೇಕು. ಇವರಿಗೆ ಗಲ್ ಶಿಕ್ಷೆ ಕೊಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಇಂಥ ಕೂಗು ಬರಲ್ಲ. ನಾವು ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಹಾಗೂ ಗೃಹ ಸಚಿವರಾದ G ಪರಮೇಶ್ವರ್ ಅವರಿಗೆ ಇದೊಂದು ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಕ್ ಹೋಗ್ಬೇಡಿ. ಇದು ನೀವು ಇವತ್ತು ಸಪೋರ್ಟ್ ಮಾಡ್ಬೋದು, ಆದ್ರೆ ಮುಂದಿನ ಪೀಳಿಗೆಗೆ ಇದು ದೊಡ್ಡ ಅಪಘಾತ ಅಂತ ನಾವು ಹೇಳ್ತೀವಿ. ಯಾವುದೇ ಪಕ್ಷ ಇರ್ಲಿ, ಯಾವುದೇ ಧರ್ಮ ಇರ್ಲಿ, ಯಾವುದೇ ಚಟುವಟಿಕೆ ಇರ್ಲಿ, ಅದರಲ್ಲಿ ಭಾಗಿಯಾಗಿರುವಂತ ಇಂಥ ಜನಕ್ಕೆ ಬೆಂಬಲ ಕೊಟ್ರೆ ಮುಂದಿನ ದಿನದಲ್ಲಿ ಅಪಾಯ ಅಂತೂ ಇದ್ದೇ ಇದೆ. ಇಷ್ಟು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೀನಿ. ಧನ್ಯವಾದ. ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇದ್ರೆ ಮುಂದಿನ ದಿನದಲ್ಲಿ ದೇಶಕ್ಕೆ ಗಂಡಾಂತರ ಇದೆ ಅಂತ ಹೇಳಿದಂತಹ ಏಜಾಜ್ ರಹೀಂ ಅವರು. ಹೌದು, ಯಾಕೆಂದ್ರೆ ದಿನನಿತ್ಯ ನಾವು ನೋಡ್ತಾನೆ ಇದ್ದೀವಿ, ಒಂದಲ್ಲ ಒಂದು ಹೇಳಿಕೆಗಳು ಬರ್ತಾನೆ ಇದ್ದಾವೆ. ಅದೇ ರೀತಿಯಾಗಿ ಭಯೋತ್ಪಾದಕ ಚಟುವಟಿಕೆಗಳು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಒಂದು ಕೊನೆಗಾಣಿಸ್ಬೇಕು, ಭಯೋತ್ಪಾದನೆಯನ್ನ ನಿಲ್ಲಿಸ್ತೀನಿ ಅಂತ ಹೇಳಿದಂತವ್ರು ದೇಶದಲ್ಲಿ ಅಭದ್ರತೆ ಕಾಡ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರವೂ ಸಹ ಒಂದು ರೀತಿಯ ಹೊಣೆನೆ. ಇಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇರೋದು, ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಹೇಳ್ತಾ ಇರೋದು, ಕಾಂಗ್ರೆಸ್ ಹೇಳ್ತಾ ಇರೋದು, ಇಂತಹ ದೇಶದ್ರೋಹಿಗಳನ್ನ ಇಟ್ಕೊಂಡು ದೇಶದ ಬಗ್ಗೆ ರಾಜ್ಯಸಭೆಯಲ್ಲಿ ಏನು ಮಾತಾಡಿಸ್ತೀರಾ, ಏನು ಅವ್ರ ಕೈಯಲ್ಲಿ ಹೇಳಿಸ್ತೀರಾ, ಯಾವ ಕೆಲಸಗಳನ್ನ ಮಾಡಿಸ್ತೀರಾ? ಇಂತಹ ಒಂದು ಪಟಾಲನ್ನ ಕಟ್ಕೊಂಡು ದೇಶದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇರುವಂತವರು ನಮಗೆ ರಾಜ್ಯಸಭಾ ಸದಸ್ಯರಾಗಿ, ಅದು ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿರೋದು ನಿಜಕ್ಕೂ ನಮಗೆ ಅವಮಾನಕರವಾದಂತಹ ಸಂಗತಿ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡ್ತಾ ಇರೋದು ಏನಂದ್ರೆ, ಈ ಕೂಡಲೇ ನಾಜೀರ್ ಹುಸೇನ್ ಅವರಿಂದ ರಾಜೀನಾಮೆಯನ್ನ ಪಡೆಯಿರಿ ಅಂತ ಹೇಳ್ತಾ ಇದ್ದೀವಿ. ನಮಗೆ ಮೊದಲು ನಮ್ಮ ದೇಶ, ನಮ್ಮ ರಾಜ್ಯ, ಆ ನಂತರ ಬೇರೆ. ಹಾಗಾಗಿ ಇಂತಹ ನಾಯಕರುಗಳು ಮಾದರಿಯಾಗಿರೋದು ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾ, ಈಗ KRS ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದಂತಹ ರಘು ಜಾಣಗೇರಿ ಅವರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊತೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ. ಬಂಧುಗಳೇ, ಇವತ್ತು ಒಂದ್ ರೀತಿಯಲ್ಲಿ ಸಮಾಜದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥವರು, ಹಣವಂತರು, ಪ್ರಬಲರು ಏನ್ ಹೇಳಿದ್ರು, ಏನ್ ಮಾತಾಡಿದ್ರು, ಏನ್ ಮಾಡಿದ್ರು, ಅದನ್ನ ನಾವು, ಅದು ಕಾನೂನು ವಿರುದ್ಧ ಇರಲಿ, ಸಂವಿಧಾನ ವಿರುದ್ಧ ಇರಲಿ, ಈ ದೇಶದ ಐಕ್ಯತೆ, ಭಾವೈಕ್ಯತೆ, ಸಾರ್ವಭೌಮತೆ ವಿರುದ್ಧ ಇರಲಿ, ಅದನ್ನ ಜಯಿಸ್ಕೋಬಹುದು, ನಾವು ಅದರಿಂದ ಹೊರಬರಬಹುದು ಅಂತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ನಿರ್ಮಾಣ ಆಗಿರೋ ಕಾರಣದಿಂದಾಗಿ ಇವತ್ತು ಜನರು, ಅಧಿಕಾರದಲ್ಲಿರುವಂತವರು ಇವತ್ತು ನಾನಾ ತರದ ಅಕ್ರಮಗಳನ್ನ ಮಾಡ್ತಾ, ಭ್ರಷ್ಟಾಚಾರದಲ್ಲಿ ಮುಳುಗ್ತಾ, ನಾನಾ ತರದ ಹೇಳಿಕೆಗಳನ್ನ ಇವತ್ತು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಸುದ್ದಿಗಳೇನು ಅಂತ ಅಂದ್ರೆ, ವಿಚಾರಗಳೇನು ಅಂತ ಅಂದ್ರೆ, ದೇಶದ ರಾಜ್ಯದ ವಿಚಾರಗಳೇನು ಅಂತ ಅಂದ್ರೆ ಗಾಸಿಪ್ಗಳು. ಕುಮಾರಸ್ವಾಮಿ ಹಂಗಂದ್ರು, ಯಡಿಯೂರಪ್ಪ ಹಿಂಗಂದ್ರು, DK ಶಿವಕುಮಾರ್ ಇನ್ನೊಂದು ಹೇಳಿದ್ರು, ರಾಹುಲ್ ಗಾಂಧಿ ಮತ್ತೊಂದು ಹೇಳಿದ್ರು, ಮೋದಿ ಅದಕ್ಕೆ ಟಾಂಗ್ ಕೊಟ್ರು. ಇವು ಇವತ್ತು ಯಾವ ಅಭಿವೃದ್ಧಿಯ ವಿಚಾರಗಳು ಚರ್ಚೆ ಆಗ್ಬೇಕಾಗಿತ್ತು ಅಂತ
ಇವತ್ತು ಹೋಗಿ ಇವತ್ತು ಈ ತರದ್ದು ಟಾಂಗ್ ಕೊಡೋವು ಗಾಸಿಪ್ ಮಾಡೋವು ಇವತ್ತು ಮುನ್ನೆಲೆ ಬಂದಿದ್ದಾವೆ. ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ರೆ ಒಂದ್ ರೀತಿಯ ಖಯಾಲಿ ಸಮಾಜದಲ್ಲಿ ಶುರುವಾಗಿದೆ. ಕೆಲವರಿಗೆ ಕೀಳು ಚಟ, ಏನೋ ಒಂದು ಮಾತಾಡಬೇಕು. ಇವತ್ತು ಪತ್ರಿಕೆಗಳು, ಮಾಧ್ಯಮಗಳು ಬಾಯಿ ಬಿಟ್ಕೊಂಡು ಒಂದಷ್ಟು ದೃಶ್ಯ ಮಾಧ್ಯಮಗಳು ಇವತ್ತು ಜಲ್ಲು ಸುರಿಸ್ಕೊಂಡು ಕಾಯ್ತಾ ಇದ್ದಾವೆ. ಏನಾದ್ರೂ ಯಾರಾದ್ರೂ ವಾಂತಿ ಮಾಡ್ತಾರ, ಕಕ್ತಾರ ಅಂತ ವಿಷವನ್ನ ಬಳಸ್ಕೊಂಡು ನಾವು ಒಂದಷ್ಟು ಪ್ರಚಾರ ಪಡ್ಕೊಳ್ಳೋಣ, ಟಿಆರ್ಪಿ ಮುಖಾಂತರ ಹಣ ಮಾಡ್ಕೊಳ್ಳೋಣ ಅಂತ. ಈ ಉದ್ದೇಶದಿಂದಾಗೆ ಇವತ್ತು ಈ ತರದ ಗಾಸಿಪ್ ಮಾತಾಡೋರು, ಕ್ಷುಲ್ಲಕ ವಿಚಾರಗಳನ್ನ ಮಾತಾಡುವಂತವ್ರು ಸಮಾಜದಲ್ಲಿ ಹುಡ್ಕೊಂತಾ ಇದ್ರೆ ನಾವು ಅದನ್ನ ಗಮನಿಸ್ತಾ ಇದ್ವಿ. ಅದರ ಒಂದು ಮುಂದುವರಿದ ಭಾಗವಾಗಿ ಅದರ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಇವತ್ತು ನಾವು 27ನೇ ತಾರೀಕು ಏನು ಘಟನೆ ಸಂಭವಿಸಿದೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ರಾಜ್ಯಸಭೆಗೆ ಆಯ್ಕೆಯಾದಂತಹ ಸೈಯದ್ ನಾಸೀರ್ ಹುಸೇನ್ ಅಂತಕ್ಕಂಥ ವ್ಯಕ್ತಿ ಆತನ ಸಹಚರರನ್ನ, ಹಿಂಬಾಲಕರನ್ನ ಕರ್ಕೊಂಡು ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ತನ್ನ ವಿಜಯೋತ್ಸವವನ್ನ ಆಚರಣೆ ಮಾಡುವಂತಹ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಇವರು ನಾಸೀರ್ ಹುಸೇನ್ಗೆ ಜಿಂದಾಬಾದ್, ನಾಸೀರ್ ಸಾಬ್ಗೆ ಜಿಂದಾಬಾದ್ ಹೀಗೆ ಘೋಷಣೆಗಳನ್ನ ಕೂಗ್ತಾ ಇರಬೇಕಾದ್ರೆ ಇವರು ದೇಶ ವಿರೋಧಿ ಘೋಷಣೆಗಳನ್ನು ಆ ಸಂದರ್ಭದಲ್ಲಿ ಕೂಗಿದ್ದಾರೆ. ಮೊದಲು ಆಕ್ಚುಲಿ ನಮ್ಮ ಅಧ್ಯಕ್ಷರು ನನ್ನ ವಿಚಾರದವರಿಗೆ ಮಾತಾಡಿದಾಗ ಹೇಳ್ತಾ ಇದ್ರು, ಅವ್ರು ಹೆಂಗ್ ಕೂಗ್ತಾರಪ್ಪ, ಅವ್ರೇನು ಹುಚ್ಚರಾಗಿರ್ಬೋದು, ಮೆಂಟಲ್ಗಳಾಗಿರ್ಬೋದು, ಯಾರೋ ಸೈಕೋಗಳಾಗಿ ವಿಧಾನಸೌಧ ಒಳಗಡೆ ಹೋಗಿದ್ರೆ ಅಂತ ಸೈಕೋಗಳು ಮಾತ್ರ ಕೂಗಿರಕ್ಕೆ ಸಾಧ್ಯ. ಈ ತರದ್ದು ನನಗೆ ನಂಬಿಕೆ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು. ಒಂದು ವಿಧಾನಸೌಧ, ಈ ರಾಜ್ಯದ ಶಕ್ತಿ ಸೌಧವಾಗಿರ್ತಕ್ಕಂಥ ವಿಧಾನಸೌಧದ ಒಳಗೆ ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ, ರಾಜ್ಯ ಜನರಿಗೆ ಬೇಕಾದಂತಹ ಕಾನೂನುಗಳ ರಚನೆ ಮಾಡತಕ್ಕಂತ ಸ್ಥಳ ವಿಧಾನಸೌಧದ ಒಳಗಡೆ ಇವರು ಹೋಗಿ ಈ ತರದ ದೇಶದ್ರೋಹಿ ಪಾಕಿಸ್ತಾನದ ಪರವಾದ ಘೋಷಣೆಗಳನ್ನ ಇವರು ಕೂಗಿದ್ದಾರೆ ಅಂತ ಅಂದ್ರೆ ಇವರಿಗೆ ಅಂತ ಕುಮ್ಮಕ್ಕನ್ನ ಕೊಟ್ಟವರು ಯಾರು? ಇವರಿಗೆ ಅಂತ ಬಂಡ ಧೈರ್ಯವನ್ನ ಪ್ರದರ್ಶನ ಮಾಡೋದಕ್ಕೆ ಇವರ ಬೆನ್ನಿಗೆ ನಿಂತಿರ್ತಕ್ಕಂಥ ಜನರು ಯಾರು ಅನ್ನೋದನ್ನ ನಾವು ಇವತ್ತು ಪತ್ತೆ ಮಾಡಬೇಕಾಗಿದೆ. ಈಗ ಘಟನೆ ಆದಂತ ಸಂದರ್ಭದಲ್ಲೇ ಪಾಪ ನಮ್ಮ ಕಾಂಗ್ರೆಸ್ನವರು ಇವರು ಇಲ್ಲ ಆತರ ಎಲ್ಲ ಕೂಗಿಲ್ಲ, ಹಂಗೇನ್ ಕೇಳಿಸಿಲ್ಲ ನಮ್ಗೆ, ಹಂಗಲ್ಲ ಎಲ್ಲ ಏನ್ ಕೇಳಿಸಿಲ್ಲ. ಅವ್ರು ನಾಜೀರ್ ಖಾನ್ಗೆ ಜಿಂದಾಬಾದ್ ಅಂತ ಹೇಳ್ತಾ ಇದ್ರು, ಪಾಕಿಸ್ತಾನ ಸುದ್ದಿ ಅವರೆಲ್ಲ ಎತ್ತಿಲ್ಲ, ಅವ್ರು ಒಳ್ಳೆಯವರು ನಮ್ಮವರು ಅಂತ ಮಾತಾಡ್ತಾ ಇದ್ರು. ಆಮೇಲೆ FSI ವರದಿ ಬಂದ್ಮೇಲೆ ಈಗ ಮಕ್ಕದ ಮೇಲೆ ಪರ್ದೆ ಬಿಟ್ಟುಕೊಂಡು, ಮಕ್ಕದ ಮೇಲೆ ಬಟ್ಟೆ ಹಾಕೊಂಡು ಹೌದು ಅವರೇನೋ ಅಂದ್ಬಿಟ್ಟಿದ್ದಾರೆ, ಮಾಡಿದ್ದಾರೆ, ಆದ್ರೆ ಅವ್ರನ್ನ ಸಮರ್ಸ್ಕೊಳ್ಳೋದಾಗ್ಲಿ, ಅವರನ್ನ ಈ ವಿಚಾರದಲ್ಲಿ ಕೈ ಬಿಡೋದಾಗ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಈ ವಿಚಾರದ ತನಿಖೆ ಆರಂಭ ಆಗಿದೆ. ತನಿಖೆಯಲ್ಲಿ ಈಗಾಗಲೇ ತನಿಖೆಯ ಭಾಗವಾಗಿ 3 ಜನರನ್ನ ನಾವು ಈಗಾಗಲೇ ಬಂಧಿಸಿದ್ದೀವಿ. ಇನ್ನೊಂದು ವರ್ಷ ತನಿಖೆ ನಡೀತಾ ಇದೆ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ, ಮೊನ್ನೆ ಎಲ್ಲ ಆ ತರದ ಘಟನೆ ನಡೆದಿಲ್ಲ, ಪಾಕ್ ಪರ ಅವರ ಘೋಷಣೆ ಕೂಗಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ ಗೃಹ ಸಚಿವರು ಇವತ್ತು ಹೇಳ್ತಾರೆ ಆಗಿದೆ, FSI ವರದಿನಲ್ಲಿ ದೃಢ ಆಗಿದೆ, ಈಗ ನಾವು ಅವರನ್ನ ಕಾನೂನಾತ್ಮಕವಾಗಿ ಶಿಕ್ಷೆಗೆ ಗುರಿಪಡಿಸತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಆದ್ರೆ ಕಾಂಗ್ರೆಸ್ಗೆ ಈ ವಿಚಾರದಿಂದ ಏನೇನೋ ಮುಜುಗರ ಆಗಿಲ್ಲ, ಕಾಂಗ್ರೆಸ್ಗೆ ಮುಜುಗರ ಆಗುವಂತ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಗೃಹ ಸಚಿವರು ಮಾತಾಡ್ತಾ ಇದ್ದಾರೆ. ಮಾನ ಮರ್ಯಾದೆ ಗೌರವ ಘನತೆ ಇರುವಂತ ಸಣ್ಣ ಒಂದು ಕಿಂಚಿತ್ತಾದ್ರೂ ಮಾನ ಮರ್ಯಾದೆಗೆ ಹಂಚಿಕೊಳ್ಳೋ ಜನರಿಗೆ ಇಂತಹ ಸಂದರ್ಭದಲ್ಲಿ ಮುಜುಗರ ಆಗುತ್ತಾ ಇಲ್ವಾ? ಎಷ್ಟೊಂದ್ ಸಲ ಸಣ್ಣ ವಿಚಾರಗಳಿಗೆ ನಮ್ಗೆ ಮುಜುಗರ ಆಗುತ್ತಲ್ವಾ? ಸೂಕ್ಷ್ಮತೆಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಸಂವೇದನೆ ಇರ್ತಕ್ಕಂಥ ಜನರಿಗೆ ಮುಜುಗರ ಆಗುತ್ತೆ. ಈ ಗೃಹ ಸಚಿವರಾಗಿರ್ತಕ್ಕಂಥವ್ರಿಗೆ, ಪರಮೇಶ್ವರ್ ಅವರಿಗೆ ಯಾಕೆ ಮುಜುಗರ ಆಗ್ಬೇಕು? ಏನಾದ್ರೂ ಇಟ್ಕೊಂಡು ಕಟ್ಕೊಂಡು
ನ್ಯಾಯ, ನೀತಿ, ಮೌಲ್ಯ, ನೈತಿಕತೆ, ಧರ್ಮದ ಆಧಾರದಲ್ಲಿ ಚುನಾವಣೆ ರಾಜಕಾರಣವನ್ನು ಇವರು ಮಾಡ್ತಾ ಇದ್ರೆ ಇವ್ರಿಗೂ ಮುಜುಗರ ಆಗ್ಬೇಕಿತ್ತು. ಯಾಕೆ ಮುಜುಗರ ಆಗುತ್ತೆ? ಮುಜುಗರ ಆಗಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಈ ವಿಚಾರದಲ್ಲೂ ಕೂಡ ಯಾವುದನ್ನ ನಾವು ಬಹಳ ಜನರು ಸೇರಿದಾಗೆ, ಜನಪ್ರತಿನಿಧಿಗಳು ಸೇರಿದಾಗೆ ಒಂದು ವಿಚಾರವನ್ನ ಗಂಭೀರವಾಗಿ ತೆಗೆದುಕೋಬೇಕಾಗಿತ್ತು. ಇದು ಒಂದು ದೇಶದ ಒಳಗಿನ ಜನರ ಭಾವೈಕ್ಯತೆಯ ಪ್ರಶ್ನೆ, ದೇಶದ ಒಂದು ಗೌರವದ ಪ್ರಶ್ನೆ. ದೇಶಕ್ಕೆ ಅಪಮಾನ ಮಾಡಿದಂತಹ ಹೇಳಿಕೆಗಳನ್ನ ಕೊಟ್ಟಂತವರನ್ನ, ದೇಶದ ಭಾವೈಕ್ಯತೆಗೆ ಧಕ್ಕೆ ತರುವ ರೀತಿಯಲ್ಲಿ ನಡೆಕೊಂಡಿರುವಂತವರನ್ನ, ಅಂತವರ ಪರವಾಗಿ ಮಾತಾಡ್ತಕ್ಕಂತ ಈ ಕಾಂಗ್ರೆಸ್ಸಿಗರಿಗೆ ಏನ್ ಮಾಡಬೇಕು? ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇರ್ತಕ್ಕಂತ ಕಾಂಗ್ರೆಸ್ಸಿಗರಿಗೆ ಏನ್ ಮಾಡಬೇಕು? ಮೊನ್ನೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬೇರೆ ಬೇರೆ ವಿಚಾರ ಬರ್ತಾ ಇದೆ. ಇವರು ಇಷ್ಟು ಜನ ಹೆಂಗೆ ಒಳಗಡೆ ಹೋದ್ರು ಅಂತ ಅಂದ್ರೆ ಇವ್ರು ಪಾಸ್ ತಗೊಂಡಿಲ್ಲ, ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಪತ್ರಿಕೆಗಳಲ್ಲಿ, ತನಿಖೆಗಳಲ್ಲಿ ಗೊತ್ತಾಗಿರೋದೇನು ಅಂತ ಅಂದ್ರೆ, ತನಿಖೆಯಲ್ಲಿ ಗೊತ್ತಾಗಿರೋದನ್ನ ಪತ್ರಿಕೆಗಳಲ್ಲಿ ಬರೆದಿರೋದು, ಇವರು ಒಂದು 30-32 ಜನ ಪಾಸ್ ತಗೊಂಡು ಹೋಗಿದ್ದಾರೆ, ನಾಸೀರ್ ಹುಸೇನ್ ರೆಫರೆನ್ಸ್ ಅಲ್ಲಿ ಇವರು ಒಳಗಡೆ ಹೋಗಿದ್ದಾರೆ ಅಂತ. ಆದ್ರೆ ಇವತ್ತು ತನಿಖೆಯಲ್ಲಿ ಗೃಹ ಸಚಿವರು ಹಾಗೂ ಕಾಂಗ್ರೆಸ್ಸಿಗರು ಹೇಳ್ತಾ ಇರೋದೇನು ಅಂತ ಅಂದ್ರೆ, ಇಲ್ಲ ಅವರು ಪಾಸ್ ತಗೊಂಡಿಲ್ಲ, ಹಾಗೆ ನುಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ನಮ್ಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಜನ ನೋಡ್ತಾ ಇದ್ದಾರೆ, ಜನ ಗಮನಿಸ್ತಾ ಇದ್ದಾರೆ. ನಾವ್ ಏನ್ ಮಾತಾಡ್ಬೇಕು, ಎಷ್ಟು ಗಂಭೀರವಾಗಿ ಇರಬೇಕು ಅಂತಕ್ಕಂತ ಕಿಂಚಿತ್ತು ಇಲ್ಲದೆ ಇರ್ತಕ್ಕಂತ ಈ ಜನ ಇವತ್ತು ಬಾಯಿಗೆ ಬಂದಾಗೆ ಮಾತಾಡ್ತಾ ಇದ್ದಾರೆ. ಯಾರು ಒಳಗಡೆ ಹೋಗಿ ಘೋಷಣೆ ಕೂಗಿದಾರೋ ಇವರು ಕಾಂಗ್ರೆಸ್ನ 2ನೇ ಹಂತದ 3ನೇ ಹಂತದ ನಾಯಕರುಗಳು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅವನ್ಯಾರು ಅಹಮದ್ ಶಫಿ ನಾಶಿಪುಡಿ ಅಂತಕ್ಕಂಥವನು ಏನು ಈ ಪ್ರಕರಣದಲ್ಲಿ ಬಂಧಿತನಾಗಿದ್ದಾನೆ. ಅವನು ಹಾವೇರಿ ಜಿಲ್ಲೆಯ ಬ್ಯಾಡಗಿಯ ಒಬ್ಬ ಉದ್ಯಮಿ, ಕೋಟ್ಯಾಧಿಪತಿ ಅಂತ ಹೇಳಲಾಗ್ತಾ ಇದೆ. ಅವನು ಮುಂದಿನ ಬಾರಿಗೆ ಬ್ಯಾಡಗಿಯಿಂದ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೊನ್ನೆ ರಾಹುಲ್ ಗಾಂಧಿ ಬಂದಾಗ ರಾಹುಲ್ ಗಾಂಧಿ ಜೊತೆ ಫೋಟೋ ತೆಗೆಸ್ಕೊಂಡಿದ್ದ ಅಂತ ಹೇಳಿ ವಿಚಾರ ಇದೆ. ಸೊ ಈ ತರದ ಜನರನ್ನ, ತಮ್ಮದೇ ಪಕ್ಷದ ಕೆಳ ಹಂತದ ನಾಯಕರನ್ನ, ಕೆಳ ಹಂತದವರನ್ನ ಇವರು ಕಳಿಸಿ ಇಂಥ ಘೋಷಣೆಗಳನ್ನ ಕೂಗಿಸಿ ನಂತರ ಅವರು ನಮ್ಮ ಪಕ್ಷದವರೇ ಅಲ್ಲ ಅಂತಕ್ಕಂಥ ಒಂದು ಕೀಳು ಮಟ್ಟದ ಪರಿಜ್ಞಾನವೇ ಇಲ್ಲದ ಹಾಗೆ ಮಾತಾಡ್ತಕ್ಕಂಥ ಪ್ರವೃತ್ತಿಯನ್ನು ಇವತ್ತು ಕಾಂಗ್ರೆಸ್ಸಿಗರು ಬೆಳೆಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಒಳಗಡೆ ಹೋಗೋದಕ್ಕೆ, ಅವರು ಆ ತರದ ಘೋಷಣೆಗಳಿಗೆ ಹೋಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಯಾರು? ಇವತ್ತು ಕಾಂಗ್ರೆಸ್ಸಿಗರು ಮುಖ್ಯವಾಗಿ ಏನು ವಿಜಯೋತ್ಸವವನ್ನ ವಿಜೃಂಭಣೆ ಆಚರಿಸಿಕೊಳ್ಳೋದಕ್ಕೆ ಇಂಥ ಕಾಂಜಿ ಪಿಂಜಿ ನಾಯಿ ನರಿ ಕಜ್ಜಿ ನಾಯಿಗಳನ್ನ, ದೇಶದ್ರೋಹಿಗಳನ್ನ ಬೆನ್ನಿಂದ ಕಟ್ಕೊಂಡು ಹೋದ್ನಲ್ಲ ನಾಸೀರ್ ಹುಸೇನ್. ಈ ನಾಸೀರ್ ಹುಸೇನ್ಗೆ ಏನಾದ್ರೂ ಮಾನ ಮರ್ಯಾದೆ ಇದ್ದಿದ್ರೆ, ಈ ದೇಶದ ಅನ್ನ ತಿಂತಾ ಇದ್ದೀನಿ ನಾನು, ದೇಶಕ್ಕೆ ಋಣಿಯಾಗಿರ್ಬೇಕು ಅನ್ನೋದೇನಾದ್ರೂ ಇದ್ದಿದ್ರೆ ಇಂಥ ನಾಯಿ ನರಿಗಳನ್ನ ಎಂಜಾಯ್ ಇಟ್ಕೊಂಡು ಹೋಗ್ತಾ ಇಲ್ಲ, ದೇಶದ್ರೋಹಿಗಳನ್ನ ಎಂಜಾಯ್ ಇಟ್ಕೊಂಡು ಹೋಗ್ತಾ ಇರಲಿಲ್ಲ. ಇವತ್ತು ಒಬ್ಬ ಮನುಷ್ಯನ ನಾವು ಜಡ್ಜ್ ಮಾಡ್ಬೋದು, ಈ ಮನುಷ್ಯ ಯಾರು ಅನ್ನೋದನ್ನ ಜಡ್ಜ್ ಮಾಡ್ಬೋದು ಅಂತ ಅಂದ್ರೆ ಅವನ ಹಿಂದೆ ಇರ್ತಕ್ಕಂಥ ಜನರನ್ನ ನೋಡಿದ್ರೆ ಈ ವ್ಯಕ್ತಿ ಯಾರು ಅಂತ ಹೇಳಿ ಜಡ್ಜ್ ಮಾಡ್ಬೋದು. ಇವತ್ತು ನಾಸೀರ್ ಹುಸೇನ್ ಹಿಂದೆ ಇರ್ತಕ್ಕಂಥವ್ರು ಪಾಕಿಸ್ತಾನದ ಪರ ಘೋಷಣೆಗೆ ಹೋಗ್ತಾರೆ ಅಂತ ಅಂದ್ರೆ ನಾವು ನಾಸೀರ್ ಹುಸೇನ್ ಯಾರು ಅಂತ ಹೇಳಿ ಹೇಗೆ ಜಡ್ಜ್ ಮಾಡೋದು? ಏನಂತ ಅನ್ಕೋಬೇಕು ನಾವು ನಾಸೀರ್ ಹುಸೇನ್ ಆಗ? ನಾಸೀರ್ ಹುಸೇನ್ ಅಂತ ವ್ಯಕ್ತಿಗೆ ಈ ತರದ ಪಟಾಲ ಮಿಟ್ಕೊಂಡು, ಈ ತರ ಸೂಕ್ಷ್ಮತೆಗಳಿಲ್ಲದೆ, ಪರಿಜ್ಞಾನ ಇಲ್ಲದೆ, ಜ್ಞಾನ ಇಲ್ಲದೆ ಮೆಂಟಲ್ಗಳಿಗೆ ರಾಜ್ಯಸಭಾ ಇದಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಅಭ್ಯರ್ಥಿಯಾಗಿಸಿ ಅಂತವ್ರನ್ನ ಗೆಲ್ಸಿದಾರಲ್ಲ ಕಾಂಗ್ರೆಸ್ ಅವರು. ಇಂಥ ಜನರನ್ನ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಅವ್ರಿಗೆ ಏನಂತ ಹೇಳ್ಬೇಕು ನಾವು? ಇಂಥ ಜನರನ್ನ ಸುತ್ತಮುತ್ತ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಅನ್ನ ಯಾವ ರೀತಿಯಾಗಿ ನಾವು ಇವತ್ತು ನೋಡ್ಬೇಕಾಗುತ್ತೆ? ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಒಂದು ರೀತಿಯಾಗಿ ಬಹಳ ನೋವಿನ ವಿಚಾರ. ದಿವಸ ಬೆಳಗ್ಗೆದ್ರೆ ಈ ನಾಡು ನುಡಿ, ಈ ದೇಶವನ್ನ ಕಾಪಾಡ್ಕೋಬೇಕು ಭ್ರಷ್ಟರಿಂದ ಅಂತ ಹೇಳಿ
ನಮ್ಮ KRS ಪಕ್ಷದ ಸೈನಿಕರು ಆದಿ ಬೀದಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇಂಥ ನಾಯಿ ನರಿಗಳನ್ನ ಮಟ್ಟ ಹಾಕ್ಬೇಕು. ಇವತ್ತು ಕಳ್ತನ ಮಾಡ್ತಾರೆ, ಮೋಸ ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ದೇಶದ ಹೊರಗಿನ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಾಳೆ ಇವರು ದೇಶಕ್ಕೂ ಅನ್ಯಾಯ ಮಾಡ್ತಾರೆ, ದೇಶಕ್ಕೂ ದ್ರೋಹ ಮಾಡ್ತಾರೆ. ದೇಶದ ಜನರಿಗೆ ಅನ್ಯಾಯ ಮಾಡೋದು ಬೇರೆ ಅಲ್ಲ, ದೇಶಕ್ಕೆ ಅನ್ಯಾಯ ಮಾಡೋದು, ದೇಶಕ್ಕೆ ದ್ರೋಹ ಮಾಡೋದು ಬೇರೆ ಅಲ್ಲ. ಇವತ್ತು ಕಾಂಗ್ರೆಸ್ ಆಗ್ಲಿ, ಜನತಾದಳ ಆಗ್ಲಿ, ಬಿಜೆಪಿ ಆಗ್ಲಿ, ಎಲ್ಲ ಪಕ್ಷಗಳು ಬಾಯಲ್ಲಿ ದೇಶಾಭಿಮಾನವನ್ನ ತೋರಿಸೋದು, ಮಾತಾಡೋದು, ಆದ್ರೆ ಕೃತಿಯಲ್ಲಿ ಸದಾ ದೇಶ ವಿರೋಧ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥ ಕೆಲಸವನ್ನ ಇವತ್ತು ಈ ರಾಷ್ಟ್ರೀಯ ಪಕ್ಷಗಳು ಮಾಡ್ತಾ ಇದ್ದೇವೆ. ದೇಶಾಭಿಮಾನ ಅಂತಕ್ಕಂಥದ್ದು ಇವತ್ತು ಒಂದು ರಾಜಕೀಯ ಸರ್ಕಾಗಿದೆ. ಇವತ್ತು ಈ ಪಕ್ಷಗಳಿಗೆ ದೇಶ ರಾಷ್ಟ್ರಾಭಿಮಾನ ಅಂತಕ್ಕಂಥದ್ದನ್ನ ರಾಜಕೀಯ ಸರ್ಕಾಗಿ ಮಾಡ್ಕೊಂಡು ಇವತ್ತು ಇವರ ಬೇಳೆಯನ್ನ ಬೇಯಿಸ್ಕೊತಾ ಇದ್ದಾರೆ. ನನ್ನ ಪ್ರಕರಣಕ್ಕೆ ತಗೊಳ್ಳಿ, ಈ ನಾಸೀರ್ ಹುಸೇನ್ ಒತ್ತು ಒಳಗಡೆ ಬಂಧಿಸಬೇಕಾ ಅಥವಾ ಇನ್ನ ತನಿಖೆ ಮಾಡ್ತೀವಿ ಅಂತ ಹೇಳಿ ಯಾರೋ ಕಾಂಜಿ ಪುಂಜಿ ಅವನ ಹಿಂಬಾಲಕರನ್ನ ಬಂಧಿಸಬೇಕಾ? ಯಾರು ಇದಕ್ಕೆ ಮೂಲ, ಯಾರು ಇದಕ್ಕೆ ಕುಮ್ಮಕ್ಕು? ಅವರನ್ನ ನಿರ್ದಾಕ್ಷಿಣ್ಯವಾಗಿ ಬಂಧಿಸತಕ್ಕಂತ ಕೆಲಸ ಆಗ್ಬೇಕಾಗಿತ್ತು. ಆದ್ರೆ ಜನಸಾಮಾನ್ಯರ ಮೇಲೆ, ಅಧಿಕಾರ ಇಲ್ಲದ ಜನರ ಮೇಲೆ, ಪ್ರಭಾವಿಗಳಲ್ಲ ಜನರ ಮೇಲೆ ಈ ಕಾನೂನಿನ ತೀವ್ರತೆ ಏನಿರುತ್ತೆ ಅದು ಅಧಿಕಾರದಲ್ಲಿ ಇರ್ತಕ್ಕಂಥವ್ರ ಮೇಲೆ ತೋರಿಸೋದಕ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಾವೆಲ್ಲರೂ ಅದನ್ನ ಗಮನಿಸ್ತಾ ಇದ್ದೀವಿ. ಆದಿ ಬೀದಿಯಲ್ಲಿ ಇವತ್ತು ಯುವ ಜನರು ದೇಶಾಭಿಮಾನ, ರಾಷ್ಟ್ರಾಭಿಮಾನ ಅಂತಕ್ಕಂಥ ಏನು ಸೋಗಿನಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಆ ಜನರನ್ನ ನಂಬಿಕೊಂಡು ಇವತ್ತು ಆದಿ ಬೀದಿಯಲ್ಲಿ ಬಡ್ದಾಡ್ಕೊಂಡು ಅವ್ರ ಬದುಕನ್ನ ಹಾಳು ಮಾಡ್ಕೊತಾ ಇದ್ದಾರೆ. ಇವರು ಹಲವಾರು ಸಂದರ್ಭದಲ್ಲಿ ನಾವು ನೋಡೋದಾದ್ರೆ ಈ ತರದ ದೇಶದ್ರೋಹಿ ಹೇಳಿಕೆಗಳಾಗ್ಲಿ, ಕೃತ್ಯಗಳಾಗ್ಲಿ, ಯಾವುದೋ ಒಂದು ಸಂದರ್ಭಗಳಾಗ್ಲಿ ಸೃಷ್ಟಿಯಾಗುವುದು, ಮತ್ತೆ ಅದರ ಆರೋಪಿ ಸ್ಥಾನದಲ್ಲಿ ನಿಲ್ತಕ್ಕಂಥವರು ಜನಸಾಮಾನ್ಯರೇ ಆಗಿರ್ತಾರೆ ಹೊರತು ಯಾವುದೇ ಪ್ರಬಲ ರಾಜಕಾರಣಿಗಳು ಪ್ರಬಲರು ಆಗಿರೋದಿಲ್ಲ. ಇದನ್ನ ಜನರು ಅರ್ಥ ಮಾಡ್ಕೋಬೇಕು. ಹಾಗೆ ಇವತ್ತು ಕಾಂಗ್ರೆಸ್ ಪಕ್ಷ, ನಮ್ದು ರಾಷ್ಟ್ರೀಯ ಕಾಂಗ್ರೆಸ್, ಮಹಾತ್ಮ ಗಾಂಧೀಜಿಯವರ ಪ್ರೇರಣೆ, ಅವರ ಹಾದಿಯಲ್ಲಿ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ಕಾಂಗ್ರೆಸ್ಸಿಗರಿಗೆ ನಿಜಕ್ಕೂ ಇವತ್ತು ನಾಚಿಕೆ ಆಗ್ಬೇಕು. ಏನು 1880 ಸುಮಾರಲ್ಲಿ ಭಾರತೀಯರ ರಾಷ್ಟ್ರೀಯತೆಯನ್ನ ಹೆಚ್ಚಿಸಬೇಕು, ರಾಷ್ಟ್ರಾಭಿಮಾನವನ್ನ ಭಾರತೀಯಲ್ಲಿ ಮೂಡಿಸಬೇಕು ಅನ್ನೋ ಕಾರಣದಿಂದಾಗಿ ಒಬ್ಬರು ಬ್ರಿಟಿಷ್ ಅಧಿಕಾರಿ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡಿದರು. ನಮ್ಮ ಜನರು ಸ್ವಂತ ಸರ್ಕಾರವನ್ನು ರಚನೆ ಮಾಡೋಕೆ ಆಗಲಿ, ಅವರದೇ ಒಂದು ಸ್ವಂತ ರಾಷ್ಟ್ರವನ್ನು ನಿರ್ಮಾಣ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಹೋರಾಟವನ್ನು ಪ್ರಾರಂಭಿಸಿದ ಕಾರಣದಿಂದಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು. ಅದಾದ ನಂತರ 1920ರ ನಂತರ ಮಹಾತ್ಮ ಗಾಂಧೀಜಿಯವರು ಏನು ಭಾರತಕ್ಕೆ ಬಂದ ನಂತರ ಈ ಕಾಂಗ್ರೆಸ್ನ ಅಧ್ಯಕ್ಷರಾದ್ಮೇಲೆ ಅದಕ್ಕೆ ಬೇರೆದೇ ಒಂದು ಆಯಾಮವನ್ನ ದೊರಕಿಸಿಕೊಟ್ರು. ರಾಷ್ಟ್ರದ ಎಲ್ಲ ಜನರಲ್ಲಿ ಸ್ವಾತಂತ್ರ್ಯ ಹೋರಾಟದ ಕೆಚ್ಚನ್ನ ಇಮ್ಮಡಿಗೊಳಿಸಿದ್ರು. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾದ ನಂತರ ಹಲವಾರು ಜನರು ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ರಾಜೇಂದ್ರ ಪ್ರಸಾದ್ ಅವರು, ರಾಜಗೋಪಾಲಾಚಾರಿ ಅವರು, ಹೀಗೆ 16 ಜನ ಧುರೀಣರು ಆ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತೆ ಅವತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಅವರನ್ನ ನೋಡಿ ರಾಜಕಾರಣಕ್ಕೆ ಧುಮುಕಿದ್ರು, ಸ್ವತಂತ್ರ ಹೋರಾಟಕ್ಕೆ ಧುಮುಕಿದ್ರು. ಅಂತಹ ಒಂದು ರಾಷ್ಟ್ರಾಭಿಮಾನ, ರಾಷ್ಟ್ರೀಯತೆಯನ್ನ ಹುಟ್ಟು ಹಾಕಿದ್ದಂಥದ್ದು ಕಾಂಗ್ರೆಸ್. ಆದ್ರೆ ಇವತ್ತು ಎಂತಹ ನಾಯಿ ನರಿಗಳನ್ನ, ದೇಶದ್ರೋಹಿಗಳನ್ನ ಇಟ್ಕೊಂಡು ಇವತ್ತು ಈ ಕಾಂಗ್ರೆಸ್ ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವೆಲ್ಲರೂ ಗಮನಿಸಬೇಕಾಗುತ್ತೆ.
ವಿಧಾನಸೌಧ ಒಳಗಡೆ ಸಾಮಾನ್ಯ ಜನರು ವಿಧಾನಸೌಧ ಒಳಗಡೆ ಹೋಗ್ಬೇಕು ಅಂತ ಅಂದ್ರೆ ಗಂಟೆಗಟ್ಟಲೆ ಕ್ಯೂ ನಿಂತ್ಕೋಬೇಕಲ್ಲ ಹೋಗಿ. ಅಲ್ಲೊಂದು ಮೂಲೆ ಒಳಗಡೆ ಒಂದು ಕ್ಯಾಬಿನ್ ಹಾಕಿದ್ದಾರೆ. ಅಲ್ಲಿ ಒಬ್ಬರು ಅಷ್ಟೇ ಕೆಲಸ ಮಾಡುವಂತ ಜನರು, ಜನಸಾಮಾನ್ಯರು ವಿಧಾನಸೌಧ ಒಳಗಡೆ ಹೋಗ್ಬೇಕು ಅಂತ ಅಂದ್ರೆ ಬೆಳಿಗ್ಗೆ 11 ಗಂಟೆಗೆ ಬಂದು ಸಾಯಂಕಾಲ 4 ಗಂಟೆಗೆ ಒಳಗಡೆ ಕಳಿಸೋದು. 11 ಗಂಟೆಗೆ ಬಂದು ಕ್ಯೂ ನಿಂತ್ಕೊಂಡು ಜನರು ವಿಧಾನಸೌಧ ಒಳಗಡೆ ಪಾಸ್ ತಗೊಂಡು ಹೋಗ್ಬೇಕು. ಆದ್ರೆ ಇನ್ನೊಂದು ಜನ ಇದ್ದಾರೆ, ತಲೆ ಹಿಡುಕರು, ಬ್ರೋಕರ್ಗಳು, ಈ ತರಕ್ಕೆ ದೇಶದ್ರೋಹಿಗಳು ರಾಜಾರೋಷವಾಗಿ ವಿಧಾನಸೌಧ ಒಳಗಡೆ ಪಾಸ್ ಇಲ್ಲ ಅಂತ ಅಂದ್ರು, ರೆಫರೆನ್ಸ್ ಇಲ್ಲ ಅಂತ ಅಂದ್ರು, ಇವತ್ತು ರಾಜಾರೋಷವಾಗಿ ವಿಧಾನಸೌಧ ಒಳಗಡೆ ಹೋಗಿ ಬರ್ತಾ ಇರ್ತಾರೆ. ಯಾವ ತರದ ವ್ಯವಸ್ಥೆ ಇವತ್ತು ಇದೆ? ವಿಧಾನಸೌಧ ಒಳಗಡೆ ಏನಾದ್ರೂ ಲೋಪ ಆಗಿದೆ, ಆ ಒಂದು ಸೆಕ್ಯೂರಿಟಿಯಲ್ಲಿ ಲೋಪ ಆಗಿದ್ರೆ ನಾವು ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಅಂತ ಹೇಳಿ ಇವತ್ತು ಸರ್ಕಾರದವರು ಹೇಳ್ತಾ ಇದ್ದಾರೆ. ಅರೆ ಏನ್ರಿ ನೀವು ಕ್ರಮ ತಗೊಳ್ಳೋದು? ನಿಮ್ಮ ಯೋಗ್ಯತೆಗೆ ನಿಮಗೆ ತಾಕತ್ತೇ ಇಲ್ಲ, ನಿಮ್ಗೆ ಅರ್ಹತೆನೇ ಇಲ್ಲ. ನಿಮಗೆ ವಿಧಾನಸೌಧಕ್ಕೆ ಬೇಕಾದಂತ ಭದ್ರತೆಯನ್ನು ಕೊಡೋದಕ್ಕೆ ನಿಮ್ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಅಂದ್ರೆ ನೀವು ಈ ರಾಜ್ಯದ ಜನರಿಗೆ ಯಾವ ತರದ ಭದ್ರತೆಯನ್ನು ಕೊಡ್ತೀರಾ? ಯಾವ ತರದ ರಕ್ಷಣೆಯನ್ನು ಕೊಡ್ತೀರಾ? ಅಲ್ಲಿ ಯಾವುದೋ ಒಂದು ಅನಾಹುತ ಆದ್ಮೇಲೆ ನಾವು ಕ್ರಮ ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನ ಪದೇ ಪದೇ ಆಡ್ತೀರಾ ಅಂತ ಅಂದ್ರೆ ನಿಮ್ಮ ಯೋಗ್ಯತೆಗೆ ನಿಜಕ್ಕೂ ಈ ರಾಜ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ನಿಮ್ ಕೈಲಿ ಆಗ್ತಾ ಇದೆಯಾ, ಆಗ್ತಾ ಇಲ್ವಾ? ಇದನ್ನು ನಾವು ರಾಜ್ಯದ ಜನರು ಈ ಅಸಮರ್ಥ ಸರ್ಕಾರವನ್ನ, ಅಸಮರ್ಥ ಗೃಹ ಸಚಿವರನ್ನ, ಅಸಮರ್ಥ ಮುಖ್ಯಮಂತ್ರಿಗಳನ್ನ ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಬಹಳ ಸುಲಭ ಅವರಿಗೆ ಹೇಳೋದಕ್ಕೆ, ಭದ್ರತಾ ಲೋಪ ಏನಾದರೂ ಆಗಿದ್ರೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ. ಇವತ್ತು ಈ ದೇಶಕ್ಕೆ ಅವಮಾನ ಆಗ್ತಕ್ಕಂಥ ರೀತಿಯಲ್ಲಿ, ದೇಶದ ಭಾವೈಕ್ಯತೆಗೆ ಧಕ್ಕೆ ತರುವಂತಹ ರೀತಿಯಲ್ಲಿ ಯಾರೋ ಒಬ್ಬರು ವಿಧಾನಸೌಧ ಒಳಗೆ ಏನು ಶಕ್ತಿಸೌಧ ಅಂತ ಹೇಳಿ ವಿಧಾನಸೌಧವನ್ನು ನಾವು ಭಾವಿಸಿಕೊಂಡಿದ್ದೀವಿ. ಆ ವಿಧಾನಸೌಧದ ಒಳಗೆ ಇಂಥ ದೇಶದವರು ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಕುಸಿದಿದೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಯಾವುದೋ ಒಂದು ಘಟನೆ ನಡೆದಾಗ ಅದು ದೇಶದ್ರೋಹಿ ಕೃತ್ಯ ಆಗಿರ್ಬೋದು, ಅಥವಾ ಇನ್ಯಾವುದೋ ಕೊಲೆ, ರೇಪು, ಇನ್ಯಾವುದೋ ಭ್ರಷ್ಟಾಚಾರದ ವಿಚಾರ ಆಗಿರ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ಯಾವನಾದ್ರೂ ರಾಜಕಾರಣಿ ಯಾವುದೋ ಒಂದು ಪಕ್ಷದವನು ಸಿಗಾಕೊಂಡ ಅಂತ ಅಂದ್ರೆ ಈ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಮೊದಲು ಮಾಡೋದೇನು ಅಂತ ಅಂದ್ರೆ ಇಲ್ಲ 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 ನಮ್ಮವನ ಹತ್ರ ಮಾಡಿಲ್ಲ, ನಮ್ಮವನ್ ಹಂಗೆ ಹೇಳ್ ತಿನ್ನಲ್ಲ, ಇಲ್ಲ 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 ನಮ್ಮವನ ಹತ್ರ ಕಕ್ಕಸಲ ತಿನ್ನೋದಕ್ಕೆ ಹೋಗಲ್ಲ, ಇಲ್ಲ ಇಲ್ಲ ನಮ್ಮವರೆಲ್ಲ ಹಂದಿ ತಿನ್ನೋ ಕೆಲಸ, ಹಂದಿ ತಿನ್ನೋದನ್ನ ನಮ್ಮ ಮುಖಂಡರುಗಳು ಯಾರು ತಿನ್ನಲ್ಲ ಅಂತ. ಈ ರೀತಿಯಾಗಿ ಸಮಾಜದಲ್ಲಿ ಒಳ್ಳೆಯ ಸಮಾಜವನ್ನ ಕಟ್ಟಬೇಕು ಅಂತ ಅಂದ್ರೆ, ಒಳ್ಳೆಯ ರಾಜ್ಯವನ್ನ, ಒಳ್ಳೆಯ ದೇಶವನ್ನ ನಾವು ಇವತ್ತು ನಿರ್ಮಾಣ ಮಾಡಬೇಕು ಅಂತ ಅಂದ್ರೆ ಅಧಮರನ್ನ, ನೀಚರನ್ನ, ಅಯೋಗ್ಯರನ್ನ ರಾಜಕಾರಣದಿಂದ ಹೊರಗಟ್ಟಬೇಕು ಅಂತ ಅಂದ್ರೆ ಅವರು ತಪ್ಪುಗಳನ್ನ ಮಾಡಿದಾಗ, ಅವರು ಅಕ್ರಮಗಳನ್ನ, ಅನ್ಯಾಯಗಳನ್ನ ಮಾಡಿದಾಗ ಅದನ್ನ ನೇರವಾಗಿ ಖಂಡಿಸಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಅವರ ಮೇಲೆ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮತ್ತು ರಾಜಕೀಯ ಪಕ್ಷಗಳು ಮಾಡಬೇಕು. ಆದ್ರೆ ಇವರಿಗೆ ಇವತ್ತು ಅಂತ ನೈತಿಕತೆ ಆಗ್ಲಿ, ಅಂತ ಒಂದು ನ್ಯಾಯ ನೀತಿಯ ಪ್ರತಿಪಾದನೆ ಮಾಡತಕ್ಕಂಥ ವಿಚಾರದಲ್ಲಾಗ್ಲಿ ಇವರು ವ್ಯವಸ್ಥೆಯನ್ನ, ಆ ತರದ ವ್ಯವಸ್ಥೆಯನ್ನ ಯಾವುದೇ ರಾಜಕೀಯ ಪಕ್ಷಗಳು ಇವತ್ತು ಇಟ್ಕೊಂಡಿಲ್ಲ. ರಾಜಕಾರಣ ಅನ್ಯತರ ನಡೀತಾ ಇರ್ತಕ್ಕಂಥದ್ದು. ಈಗ ನಾಸೀರ್ ಹುಸೇನ್ ವಿಚಾರಕ್ಕೆ ಬಂದ್ರೆ, ನಾಸೀರ್ ಹುಸೇನನ್ನ ಯಾಕೆ ರಾಜ್ಯಸಭಾ ಸದಸ್ಯರನ್ನಾಗಿ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿಕೊಂಡಿದೆ? ಕಾಂಗ್ರೆಸ್ ಪಕ್ಷಕ್ಕೆ ಸೈಯದ್ ನಾಸೀರ್ ಹುಸೇನ್ ಅವರ ಕೊಡುಗೆ ಏನು? ಯಾವ ತರದ ಕಾಂಟ್ರಿಬ್ಯೂಷನ್ ಅನ್ನ ಈತ ಮಾಡಿದ್ದಾನೆ? ಅವ್ರ ಪಕ್ಷಕ್ಕೆ ಏನೋ ಕಾಸು ಗಿಸು ಕೊಟ್ಟಿರ್ಬೋದು, ಸೂಟ್ ಕೇಸೋ ಕಾಸೋ ಇನ್ನೊಂದು ಏನೋ ಪಕ್ಷಕ್ಕೆ ಸಹಾಯ ಮಾಡಿರ್ಬೋದು. ಆದ್ರೆ ಈ ಸಮಾಜಕ್ಕೆ, ಈ ನಾಡಿಗೆ, ಈ ದೇಶಕ್ಕೆ
ಸೈಯದ್ ನಾಸೀರ್ ಹುಸೇನ್ ನ ಕೊಡುಗೆ ಏನಿದೆ ನಾವು ಅರ್ಥ ಮಾಡ್ಕೋಬೇಕು. ರಾಜ್ಯಸಭಾ ಸ್ಥಾನಕ್ಕೆ ಇವತ್ತು ಆಯ್ಕೆ ಆಗ್ತಕ್ಕಂಥ ಬಹುತೇಕ ಪಕ್ಷಗಳ ಬಹುತೇಕರು ಅದನ್ನ ಒಂದು ರೀತಿಯಾಗಿ ಹಣ ಕೊಟ್ಟು ಕೊಂಡ್ಕೊಳ್ತಕ್ಕಂಥ ಕೆಲಸಗಳು ಇವತ್ತು ಆಗ್ತಾ ಇದೆ. ಕೇವಲ ನಾಮಕಾವಸ್ಥೆಗಷ್ಟೇ ಚುನಾವಣೆಗಳು ನಡೀತಾವೆ, ಆದ್ರೆ ಇದರ ಒಂದು ಡೀಲಿಂಗ್ಸ್ ಮುಂಚೆನೆ ಮುಗ್ದಿರುತ್ತೆ. ಆ ತರದ ಕಾಂಗ್ರೆಸ್ ನಲ್ಲಿ ಡೀಲಿಂಗ್ ಮಾಡಿಕೊಂಡು ರಾಜ್ಯಸಭಾ ಸ್ಥಾನದ ಟಿಕೆಟ್ ಪಡ್ಕೊಂಡು ಗೆದ್ದಿರ್ತಕ್ಕಂಥ ದೇಶದ್ರೋಹಿ ಸೈಯದ್ ನಾಸೀರ್ ಹುಸೇನ್ ಇವತ್ತು ಅವನ ಯೋಗ್ಯತೆಯನ್ನ, ಅವನ ಮೂರ್ಖತೆಯನ್ನ, ಅವನೊಬ್ಬ ಅನ್ಫಿಟ್ ಅನ್ನೋದನ್ನ ಇವತ್ತು ನಿನ್ನೆ ಏನು ವಿಧಾನಸೌಧದಲ್ಲಿ ಆ ಘಟನೆಯಲ್ಲಿ ತೋರಿಸಿದ್ದಾನೆ, ಪ್ರೂವ್ ಮಾಡ್ಕೊಂಡಿದ್ದಾನೆ. ಅವನು ನಾನು ರಾಜ್ಯಸಭಾ ಸ್ಥಾನಕ್ಕೆ ಅನ್ಫಿಟ್ ಅನ್ನೋದನ್ನ. ಈ ಎಲ್ಲ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಇಷ್ಟೊತ್ತಿಗಾಗಲೇ ಆ ನಾಸೀರ್ ಹುಸೇನ್ ಕರೆದು ಚೀಮಾರಿ ಹಾಕಿ, ಅಯೋಗ್ಯ, ನಮ್ಮ ಪರಂಪರೆ ಏನು, ಕಾಂಗ್ರೆಸ್ ಪಕ್ಷದ ಪರಂಪರೆ ಏನು, ಇತಿಹಾಸ ಏನು, ನೀನು ಎಂತ ಹೇಳ್ತಿದ್ದ ಕೆಲಸ ಮಾಡಿದೆ, ಮುಟ್ಟಾಳ ನೀನು, ನಡಿ ನೀನು ಮನೆಗೆ ಕೊಡು ರಾಜೀನಾಮೆ ಅಂತ ಹೇಳಿ ರಾಜೀನಾಮೆಯನ್ನ ಪಡ್ಕೊಂಡು ನನ್ನ ಮನೆ ಕಳಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಬೇಕಾಗಿತ್ತು. ಮಾಡ್ತಾ ಇದಾರ ಮಾಡಲ್ಲ ಇವರು. ಯಾಕೆಂದ್ರೆ ಡೀಲಿಂಗ್ಸ್ ನಡೆದಿರೋದು ಡೀಲಿಂಗ್ಸ್ ಹಾಗಾಗಿ ಅವನು ದುಡ್ಡಿಸ್ಕೊಂಡು ತಿನ್ಕೊಂಡು ಅವರನ್ನ ರಾಜೀನಾಮೆ ಕೊಡು ಹೇಳಿದ್ರೆ ಕೊಟ್ಟಾನ ಅವನು. ಇಂಥ ಪರಿಸ್ಥಿತಿ ಇವತ್ತು ವ್ಯವಸ್ಥೆ ರಾಜಕೀಯದಲ್ಲಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೊಂದು ಗಂಭೀರವಾದ ವಿಚಾರ. ಏನು ರಾಷ್ಟ್ರ ವಿರೋಧಿ ಚಟುವಟಿಕೆ ನಡೆದಿದೆ, ಇದನ್ನ ಒಂದು ರಾಜಕೀಯ ಪಕ್ಷವಾಗಿ ಜನಪರವಾದ ಕೆಲಸ ಮಾಡ್ತಾ ನಿಜವಾದ ದೇಶಾಭಿಮಾನವನ್ನ ಇಟ್ಕೊಂಡು, ನಿಜವಾದ ದೇಶದ ಜನರ ಮೇಲೆ ನಿಜವಾದ ಕಾಳಜಿಯನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಪಕ್ಷವಾದಂತಹ ಕೆಆರ್ಎಸ್ ಪಕ್ಷ ಇವತ್ತದನ್ನ ಉಗ್ರವಾಗಿ ಕಾಣಿಸುತ್ತೆ. ಹಾಗೆ ಇಂಥ ನೀಚರು ಏನಿದ್ದಾರೆ ಇವ್ರ ಮೇಲೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ತಪ್ಪಿತಸ್ಥರು ಕೇವಲ 3 ಜನ, ಅವ್ರು ಯಾರೋ ನಾಸಿಕ್ ಪುಡಿ, ಕಾರದ ಪುಡಿ, ಇವರೆಲ್ಲ ನಿಜವಾದ ತಪ್ಪಿತಸ್ಥ ಇಲ್ಲಿ ಸೈಯದ್ ನಾಸೀರ್ ಹುಸೇನ್ A1 ಆಗಿ ಆತನ್ನ ಫಿಟ್ ಮಾಡಬೇಕಿತ್ತು ಇಷ್ಟೊತ್ತಾಗಲೇ. ಆ ಪ್ರಕರಣದಲ್ಲಿ A1 ಆರೋಪಿಯಾಗಿ ನಾಸೀರ್ ಹುಸೇನ್ ಇರಬೇಕಾಗಿತ್ತು. ಹಾಗಾಗಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ, ಆ ಒಂದು ಪ್ರಕರಣದಲ್ಲಿ ನಾಸೀರ್ ಹುಸೇನ್ ಅನ್ನ ಸೇರಿಸ್ಕೋಬೇಕು. ನಾಸೀರ್ ಹುಸೇನ್ ಅನ್ನ ಈ ಕೂಡಲೇ ಬಂಧಿಸಬೇಕು. ಏನು ಇವತ್ತು ರಾಜ್ಯಾದ್ಯಂತ ಒಂದು ಪರಿಪಾಠ ಆಗ್ತಾ ಇದೆ. ನಾವು ಏನ್ ಬೇಕಾದ್ರೂ ಮಾತಾಡಿ ಜಯಿಸ್ಕೋಬಹುದು, ಯಾವ್ದನ್ ಬೇಕಾದ್ರೂ ಮಾತಾಡಿ ನಾವು ಬಚಾವ್ ಹೋಗ್ಬೋದು ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ಬರ್ತಾ ಇದೆ. ಅದಕ್ಕೆ ಅಂತ್ಯ ಆಡಬೇಕು. ಈ ದೇಶ ಈ ನಾಡಿನ ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ಬರು ಗೌರವದಿಂದ ಘನತೆಯಿಂದ ಮಾತಾಡ್ತಕ್ಕಂಥದ್ದನ್ನ ಕಲ್ಸ್ಕೋಬೇಕು. ಆ ನಿಟ್ಟಲ್ಲಿ ಅವರು ಎಚ್ಚರಿಕೆಯಿಂದ ಇರ್ತಕ್ಕಂಥ ರೀತಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಒಂದು ಅಂತ್ಯವನ್ನ ಆಡಬೇಕು. ಹಾಗಾಗಿ ನಾಸೀರ್ ಹುಸೇನ್ ಬಂಧಿಸಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಕಿಂಚಿತ್ತಾದ್ರೂ ಮಾನ ಮರ್ಯಾದೆ ನೈತಿಕತೆ ಇದ್ರೆ ಈ ಕೂಡಲೇ ಅದರ ರಾಜೀನಾಮೆಯನ್ನ ಪಡೆದು ಅದನ್ನ ರಾಜ್ಯಸಭಾ ಸ್ಥಾನದಿಂದ ವಜಾ ಮಾಡತಕ್ಕಂತ ಕ್ರಮಗಳಿಗೆ ಕಾಂಗ್ರೆಸ್ ಪಕ್ಷ ಮುಂದಾಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಹಾಗೆ ಏನು ಇಂತಹ ಪ್ರಕರಣಗಳ ವಿಚಾರ ಸಂದರ್ಭದಲ್ಲಿ ಇಂತಹ ಪ್ರಕರಣಗಳು ನಡೆದಾಗ ನಮಗೂ ಬಹಳ ಬೇಸರ ಆಗುತ್ತೆ. ನಮ್ಮ ಒಳಗಿನ ಜನರೇ, ನಮ್ಮ ದೇಶದ ಜನರೇ ಇವತ್ತು ದೇಶದ ಬಗ್ಗೆ ಅಭಿಮಾನವನ್ನ, ಕಾಳಜಿಯನ್ನ, ದೇಶ ಪ್ರೇಮವನ್ನ ಪ್ರದರ್ಶಿಸಿಲ್ಲ ಅಂತ ಅಂದ್ರೆ ನಾವು ಹೊರಗಿನ ಜನರಿಂದ ಅದನ್ನ ಹೇಗೆ ಬಯಸೋದು? ಸೊ ಹಾಗಾಗಿ ಏನು ಇವತ್ತಿನ ಕಾನೂನುಗಳು ಇದ್ದಾವೆ, ಆ ಕಾನೂನುಗಳು ಇಂತಹ ದೇಶದ್ರೋಹದ ಹೇಳಿಕೆಗಳನ್ನ ಕೊಡ್ತಕ್ಕಂಥವರ ವಿರುದ್ಧದ ಕಾನೂನುಗಳು, ದೇಶದ್ರೋಹಿ ಚಟುವಟಿಕೆಗಳಲ್ಲಿ ತೊಡಗ್ತವರ ಅಂತಕ್ಕಂಥವರ ವಿರುದ್ಧವಾಗಿರ್ತಕ್ಕಂಥ ಕಾನೂನುಗಳು ಇನ್ನಷ್ಟು ಬಿಗಿಗೊಳ್ಳಬೇಕು. ಈ ನೀಚರಿಗೆ, ದೇಶದ್ರೋಹಿಗಳಿಗೆ ಉಗ್ರವಾದಂತಹ ಶಿಕ್ಷೆ ಆಗ್ತಕ್ಕಂಥ ಕಾನೂನುಗಳನ್ನ ಸರ್ಕಾರಗಳು ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಅಂತ ಕಾನೂನುಗಳು ಬರಬೇಕು
ಅಂತ ಅಂದ್ರೆ ನಿಜವಾಗ್ಲೂ ಯೋಗ್ಯರು, ಪ್ರಾಮಾಣಿಕರು, ನಿಜವಾದ ದೇಶಾಭಿಮಾನಿಗಳು ಇವತ್ತು ವಿಧಾನಸೌಧದಲ್ಲಿ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಇರ್ಬೇಕಾಗುತ್ತೆ. ಆದ್ರೆ ನಾವು ಆಯ್ಕೆ ಮಾಡ್ಕೊತಾ ಇರ್ತಕ್ಕಂತ ಅಯೋಗ್ಯರು, ನೀಚರು, ಅಸಮರ್ಥರು ಆ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಅನ್ನಿಸ್ತಾ ಇಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ತರದ ದೇಶದ್ರೋಹಿಗಳನ್ನ ನಿಜಕ್ಕೂ ಗಲ್ಲಿಗೆ ಇರತಕ್ಕಂತ ಕಾನೂನುಗಳನ್ನ ಕೆಆರ್ಎಸ್ ಪಕ್ಷ ತರುತ್ತೆ. ಹಾಗಾಗಿ ಜನರು ಒಳ್ಳೆಯವರನ್ನ, ಪ್ರಾಮಾಣಿಕರನ್ನ, ನಿಜವಾದ ದೇಶ ಪ್ರೇಮಿಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಕೆಲಸಕ್ಕೆ ಇವತ್ತು ರಾಜ್ಯದ ಮತ್ತು ದೇಶದ ಜನರು ಮುಂದಾಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ, ಏನು ನಮ್ಮ ಪಕ್ಷದ ವತಿಯಿಂದ ಇವತ್ತು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಈ ನಾಸೀರ್ ಹುಸೇನ್ ಅನ್ನ ಬಂಧಿಸಬೇಕು, ಅವನನ್ನು ರಾಜ್ಯಸಭಾ ಸ್ಥಾನದಿಂದ ವಜಾಗೊಳಿಸತಕ್ಕಂತ ಕ್ರಮ ಆಗಬೇಕು. ಹಾಗೆ ದೇಶದ್ರೋಹಿಗಳ ವಿರುದ್ಧ ಕಠಿಣವಾದಂತಹ ಕಾನೂನುಗಳು ರೂಪುಗೊಳ್ಳಬೇಕು ಅಂತ ಹೇಳಿ ನಾನು ಪಕ್ಷದ ಪರವಾಗಿ ಈ ಮೂಲಕ ಆಗ್ರಹಿಸ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ದೇಶದ್ರೋಹಿ ನಾಸೀರ್ ಹುಸೇನ್ಗೆ, ದೇಶದ್ರೋಹಿ ನಾಸೀರ್ ಹುಸೇನ್ಗೆ, ದೇಶದ್ರೋಹಿ ಹೇಳಿಕೆಯನ್ನ, ದೇಶದ್ರೋಹಿ ಘೋಷಣೆಯನ್ನ ಕೂಗಿರ್ತಕ್ಕಂಥ ನಾಸೀರ್ ಹುಸೇನ್ ಸಾತರ್ರಿಗೆ, ದೇಶದ್ರೋಹ ಪಾಕಿಸ್ತಾನದ ಪರ ಘೋಷಣೆಗಳನ್ನು ಕೂಗಿದಂತಹ ನಾಸೀರ್ ಹುಸೇನ್ ಸಾತರ್ರಿಗೆ ಬಂಧಿಸಿ 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 ಧಿಕ್ಕಾರ 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 ಧಿಕ್ಕಾರ. ನಮಸ್ಕಾರ. ವಜಾಗೊಳಿಸಿ ವಜಾಗೊಳಿಸಿ ನಾಸೀರ್ ಹುಸೇನ್ ವಜಾಗೊಳಿಸಿ, ವಜಾಗೊಳಿಸಿ ನಾಸೀರ್ ಹುಸೇನ್ ವಜಾಗೊಳಿಸಿ, ಬಂಧಿಸಿ ನಾಸೀರ್ ಹುಸೇನ್ ಬಂಧಿಸಿ, ಬಂಧಿಸಿ ಬಂಧಿಸಿ ನಾಸೀರ್ ಹುಸೇನ್ ಬಂಧಿಸಿ, ಬಂಧಿಸಿ ದೇಶದ್ರೋಹಿಗಳನ್ನು ಬಂಧಿಸಿ, ಬಂಧಿಸಿ ದೇಶದ್ರೋಹಿಗಳನ್ನು ಬಂಧಿಸಿ, ವಜಾಗೊಳಿಸಿ ನಾಸೀರ್ ಹುಸೇನ್ ವಜಾಗೊಳಿಸಿ, ವಜಾಗೊಳಿಸಿ ನಾಸೀರ್ ಹುಸೇನ್ ವಜಾಗೊಳಿಸಿ, ಬಂಧಿಸಿ ನಾಸೀರ್ ಹುಸೇನ್ ಬಂಧಿಸಿ. ಧಿಕ್ಕಾರ ಈ ದ್ರೋಹಿಗಳಿಗೆ ಧಿಕ್ಕಾರ, ಧಿಕ್ಕಾರ ದೇಶದ್ರೋಹಿಗಳಿಗೆ ಧಿಕ್ಕಾರ. ಬಂಧಿಸಿ 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 ವಜಾಗೊಳಿಸಿ 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 ವಜಾಗೊಳಿಸಿ. ಧಿಕ್ಕಾರ 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 ಧಿಕ್ಕಾರ. ಈಗ ಈ ಪ್ರತಿಭಟನೆ ಉದ್ದೇಶಿಸಿ ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದ ರಘುಪತಿ ಭಟ್ರು ಅವರು ಮಾತನಾಡುತ್ತಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ರವಿಕೃಷ್ಣ ರೆಡ್ಡಿ ಅವರಿಗೆ. ಬಂಧುಗಳೇ, ಇವತ್ತು ಇಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗೆ ಆಗಮಿಸಿರುವ ಎಲ್ಲ ದೇಶಭಕ್ತ ಸೈನಿಕರಾದ ಕೆಆರ್ಎಸ್ ಸೈನಿಕರಿಗೆ ನಾನು ಮೊದಲು ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ. ಅಭಿನಂದನೆ ಯಾಕೆಂದ್ರೆ ಈಗ ನಡೀತಾ ಇರುವಂತಹ ರಾಜಕಾರಣ ಒಂದು ರೀತಿಯ ವಿಷವನ್ನ ಜನರ ಒಳಗಡೆ ಮೂಡಿಸ್ತಾ ಇದೆ. ದೇಶ ಭಕ್ತಿಯ ಭಾವನೆ ಎಲ್ಲಾದ್ರೂ ನೋಡ್ಬೇಕು ಅಂತ ಆದ್ರೆ ತುಂಬಾ ಅತ್ಯಂತ ಕಷ್ಟ ಆಗ್ತಾ ಇದೆ. ಹಲವಾರು ಪಕ್ಷಗಳು, ಮುಖ್ಯವಾಗಿ 2-3 ಪಕ್ಷಗಳು ನಾವು ದೇಶಭಕ್ತರು, ನಾವು ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು, ನಾವು ದೇಶವನ್ನ ಕಾಪಾಡ್ತೀವಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇರೋದು ಅಷ್ಟೇ ಬಿಟ್ರೆ ನಿಜವಾದ ದೇಶಭಕ್ತಿ ತೋರಿಸುವಂತಹ ಯಾವುದೇ ಒಂದು ರಾಜಕೀಯ ಪಕ್ಷ ಕರ್ನಾಟಕದಲ್ಲಂತೂ ಕಾಣಿಸ್ತಾ ಇಲ್ಲ. ಇದಕ್ಕೆ ಹಲವಾರು ಕಾರಣಗಳಿವೆ. ಮೊದಲನೇದಾಗಿ ಮೊನ್ನೆ ಈ ದೇಶದ್ರೋಹದ ಘೋಷಣೆ ಕೂಗಿದಂತಹ ಈ ಕಾಂಗ್ರೆಸ್ನ ನೂತನ ರಾಜ್ಯಸಭಾ ಸದಸ್ಯರ
ಸಹಚರರು ಯಾರಿದ್ದಾರೆ, ಅವರು ದೇಶದ್ರೋಹದ ಘೋಷಣೆಗೆ ಹೋಗಿರೋದು ಎಲ್ಲೋ ಒಂದ್ ಕಡೆ ಬೀದಿಲಲ್ಲ, ಅದು ಯಾವುದೋ ಒಂದು ಗಲ್ಲಿಲಲ್ಲ, ಅದು ಯಾವುದೋ ಒಂದು ಮನೆ ಒಳಗಡೆ ಅಲ್ಲ. ಅವರು ಕೂಗಿರುವಂತದ್ದು ಅತ್ಯಂತ ಪವಿತ್ರವಾದ ಜಾಗವಾದ, ಈ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಅತ್ಯಂತ ಪವಿತ್ರವಾದ ಜಾಗವಾದ ವಿಧಾನಸೌಧ, ನಮ್ಮ ಅಸೆಂಬ್ಲಿಯ ಒಂದು ಆವರಣ. ಆ ಜಾಗದಲ್ಲಿ ಅವರು ಈ ದೇಶದ್ರೋಹದ ಘೋಷಣೆ ಕೂಗಬೇಕು ಅಂತ ಆದ್ರೆ ಅವರಿಗೆ ಎಂತಹ ಒಂದು ಬೆಂಬಲ ಇರಬಹುದು ಯೋಚನೆ ಮಾಡ್ಕೊಳ್ಳಿ. ಇದು ಸುಮ್ಮನೆ ಯಾರೋ ಒಬ್ರು ಕಾಂಜಿ ಪಿಂಜಿ ಈಗ ಆಗ ಬಂದಂತವ್ರು ಮಾಡುವಂತ ಕೆಲಸ ಅಲ್ಲ, ಅಥವಾ ಸಡನ್ ಆಗಿ ಯಾವುದೋ ಒಂದು ಜೋಶಲ್ಲಿ ಇದು ಕೂಗುವಂತ ಕೆಲಸ ಅಲ್ಲ. ಇದು ಅವರ ಒಂದು ರಕ್ತದಲ್ಲೋ ಅವರ ಮನಸ್ಥಿತಿಯಲ್ಲೋ ಇದು ಮೊದಲಿಂದಲೂ ಬಂದಿರುವಾಗ ಮಾತ್ರ ಇಂತಹ ಒಂದು ಕೆಟ್ಟ ಒಂದು ದುಷ್ಟ ಕೆಲಸವನ್ನ ಮಾಡೋದಕ್ಕೆ ಇಂತಹ ಒಂದು ಸಾಧ್ಯ ಆಗಿರುವಂತದ್ದು. ಈ ಕೆಟ್ಟ ಮನಸ್ಥಿತಿ ಮತ್ತೆ ಈ ಏನು ಅವರು ಬೆಳೆಸ್ಕೊಂಡಿದ್ದಾರೆ ಅವ್ರ ದೇಹದೊಳಗೆ, ಅದು ಹೇಗೆ ಬಂದಿರಕ್ಕೆ ಸಾಧ್ಯ? ಸಡನ್ ಆಗಿ ಅಥವಾ ಅವ್ರ ಮನೆಯಲ್ಲೋ ಎಲ್ಲೋ ಬಂದಿರಕ್ಕೆ ಸಾಧ್ಯ ಇಲ್ಲ. ಅವರು ಗುರುಗಳು ಅಂತ ನಂಬ್ಕೊಂಡಿರುವಂತಹ ಈ ರಾಜಕೀಯ ನಾಯಕರು ಯಾರಿದ್ದಾರೆ, ಅವರು ಇದನ್ನ ಬೆಳೆಸಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಈಗ ರವಿಕೃಷ್ಣ ರೆಡ್ಡಿ ಅವರು ನಮ್ಮ KRS ಪಕ್ಷದ ಸೈನಿಕರಲ್ಲಿ ಎಂತ ಗುಣಗಳನ್ನ ಬೆಳೆಸಿದ್ದಾರೆ, ಅದೇ ಗುಣಗಳು ನಮಗೂ ಹೊಂದಿದೆ. ಭ್ರಷ್ಟರು ನೋಡಿ, ಪ್ರತಿಯೊಬ್ಬರು ಅದನ್ನ ಕೂಗ್ತಾರೆ. ಯಾಕಂದ್ರೆ ಅವರು ನಮಗೆ ಆ ಗುಣಗಳನ್ನ ಬೆಳೆಸಿದ್ದಾರೆ. ಆ ಗುಣಗಳು ನಮ್ಮಲ್ಲಿ ರಿಫ್ಲೆಕ್ಟ್ ಆಗ್ತವೆ, ಪ್ರತಿಬಿಂಬಿಸ್ತವೆ. ಸೊ ಮೊನ್ನೆ ಆಗಿರುವಂತದ್ದು ಕೇವಲ ಯಾರೋ ಒಬ್ರು ಅವರಾಗೆ ಕೂಗಿರುವಂತ ಘೋಷಣೆ ಅಲ್ಲ, ಇದು ಅವರ ನಾಯಕತ್ವದ ಪ್ರತಿಬಿಂಬ. ಅದು ಇಟ್ ರಿಫ್ಲೆಕ್ಟ್ ದ ಲೀಡರ್ಶಿಪ್. ಆ ಲೀಡರ್ಶಿಪ್ ಯಾವುದು? ಮೊದಲನೇ ಹಂತದ್ದು ನಾಜಿರ್ ಹುಸೇನ್. ಅವರು ಇದರ ಜವಾಬ್ದಾರಿ ತಗೋಬೇಕು. ಮೊದಲು ಜವಾಬ್ದಾರಿ ತಗೊಂಡು ನನ್ನ ಸಹಚರರು ಇದರ ಕೂಗಿದ್ದಾರೆ, ಇದು ನನ್ನ ತಪ್ಪು, ನಾನು ಈ ಗಣಿಗೆ ಮುಗಿಯೋರು ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಅವರು ಬರಬೇಕು. ಕಾಂಗ್ರೆಸ್ನ ಸ್ವಾತಂತ್ರ್ಯ ಪೂರ್ವ ಮತ್ತೆ ಸ್ವಾತಂತ್ರ್ಯ ನಂತರದ ಒಂದು 2 ದಶಕಗಳ ಇತಿಹಾಸ ಏನಿದೆ, ಅಂತಹ ಇತಿಹಾಸನ ನೀವು ಮರುಕಳಿಸಬೇಕು. ನಿಮ್ಗೆ ಸ್ವಾತಂತ್ರ್ಯ ಪೂರ್ವ ಕಾಂಗ್ರೆಸ್ ಸಂಸ್ಥೆಯ 1% ಆದ್ರೂ ದೇಶಭಕ್ತಿಯ ಭಾವನೆ ನಿಮ್ಮಲ್ಲಿದ್ದರೆ ನೀವು ನಾಸಿರ್ ಹುಸೇನ್ ವಜಾಗೊಳಿಸಬೇಕು. ಇಲ್ಲ, ನಾಸಿರ್ ಹುಸೇನ್ ಅವರು ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಡಬೇಕು. ಇದರಿಂದ ನೀವು ದೇಶಕ್ಕೆ ಒಂದು ಸಂದೇಶ ಕಳಿಸ್ತೀರಾ, ನೀವು ಬೇರೆ ಯಾವುದೇ ರೀತಿಯ ವಿರೋಧ ಪಕ್ಷದ ಕಾನ್ಸ್ಪಿರಸಿಗೆ ಅಥವಾ ಪಿತೂರಿಗಳಿಗೆ ನೀವು ಬಲಿಯಾಗುವುದಿಲ್ಲ. ಈ ಕೆಲಸ ನೀವು ಮೊದಲು ಮಾಡಬೇಕು. ನಿಮ್ಗೆ ಮಾಡಕ್ ಸಾಧ್ಯ ಇಲ್ವಾ? ನಾವು ಈ ಕಾಂಗ್ರೆಸ್ ಪಕ್ಷವನ್ನೇ ದೇಶದ್ರೋಹಿ ಪಕ್ಷ ಅಂತ ನಾವು ಕರಿಬೇಕಾಗುತ್ತೆ. ರಾಜ್ಯ ಸರ್ಕಾರವನ್ನೇ ದೇಶದ್ರೋಹಿ ಸರ್ಕಾರ ಅಂತ ಕರಿಬೇಕಾಗುತ್ತೆ. ಯಾಕೆಂದ್ರೆ ಇವರು ಆಯ್ಕೆ ಆಗಿರುವಂತದ್ದು ರಾಜ್ಯಸಭೆಗೆ, ನಮ್ಮ ದೇಶದ ಅತ್ಯುನ್ನತ ಸಂಸ್ಥೆಗಳಲ್ಲಿ ಒಂದು ರಾಜ್ಯಸಭೆ. ಆ ಸಭೆಯಲ್ಲಿ ಅವರಿಗೆ ಯಾವ ರೀತಿಯ ದೇಶದ ಏನು ರಹಸ್ಯಮಯ ದಾಖಲೆಗಳು, ರಹಸ್ಯಮಯ ವಿಷಯಗಳು ಅವರ ಗಮನಕ್ಕೆ ಬರುತ್ತೆ ಅನ್ನಂದ್ರೆ ಇವ್ರನ್ನ ನಾವು ನಂಬೋದು ಹೇಗೆ? ಇವರು ಈ ರಹಸ್ಯಮಯ ವಿಚಾರಗಳನ್ನ, ನ್ಯಾಷನಲ್ ಸೀಕ್ರೆಟ್ಗಳನ್ನ ಇವರು ಬೇರೆ ದೇಶಕ್ಕೆ ಲೀಕ್ ಮಾಡೋದಿಲ್ಲ, ಸೋರಿಕೆ ಮಾಡೋದಿಲ್ಲ ಅಂತ ನಂಬೋದು ಹೇಗೆ? ನಾವು ಬದುಕ್ತಾ ಇರೋದು ಪ್ರಜಾಪ್ರಭುತ್ವದಲ್ಲಿ, ಯಾವುದೇ ರೀತಿಯ ಡಿಕ್ಟೇಟರ್ಶಿಪ್ ಅಲ್ಲ. ಜನ ನಮ್ಮ ಪ್ರತಿನಿಧಿಗಳನ್ನ ಜನ ಆಯ್ಕೆ ಮಾಡಿದ್ದಾರೆ. ಜನ ಆಯ್ಕೆ ಮಾಡಿರುವ ಪ್ರತಿನಿಧಿಗಳು ಅಲ್ಲಿಗೆ ಹೋಗುವಂತದ್ದು. ಆದ್ರೆ ಇಂತಹ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಅವರ ನಿಜ ಬಣ್ಣ ಬಯಲಾದಾಗ ಆ ಜನರಿಗೆ ಗೌರವ ಕೊಟ್ಟು ಅವರು ರಾಜೀನಾಮೆ ಕೊಡಬೇಕು. ಇಲ್ಲ ಅಂದ್ರೆ ಆ ಪಕ್ಷಗಳು ರಾಜೀನಾಮೆನ ಪಡಿಬೇಕು. ಇನ್ನೊಂದು ಮುಖ್ಯವಾದ ವಿಚಾರ, ಈಗಾಗಲೇ ಹೇಳಿದ ಹಾಗೆ ಇದು ಕೇವಲ ಒಂದು ಘೋಷಣೆಯ ವಿಚಾರವಲ್ಲ, ಇದು ನ್ಯಾಷನಲ್ ಸೆಕ್ಯೂರಿಟಿಯ ವಿಚಾರ, ದೇಶದ ಭದ್ರತೆಯ ವಿಚಾರ. ದೇಶದ ಭದ್ರತೆಯನ್ನು ಕಾಪಾಡೋದಕ್ಕೆ ನಿಮಗೆ ಆಗಿಲ್ಲ ಅಂದ್ರೆ ಇಡೀ ರಾಜ್ಯ ಸರ್ಕಾರವೇ ನೀವು ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬೇಕು. ಈ ಸರ್ಕಾರನ ವಿಸರ್ಜನೆ ಆಗಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ನೀವು ಈ ಕೂಡಲೇ
ಕಾಸೂರು ಸಭೆಯವರ ರಾಜೀನಾಮೆ ಪಡೆಯಬೇಕು, ದೇಶಕ್ಕೆ ಒಂದು ಮಾತೃ ಸಂದೇಶವನ್ನ ಕಳಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಇದು ಕೇವಲ ಕಾಂಗ್ರೆಸ್ ಪಕ್ಷದ ವಿಚಾರ ಅಲ್ಲ. ಕಾಂಗ್ರೆಸ್ ಪಕ್ಷದ್ದು ನಮ್ಗೆಲ್ಲ ಬಂಡವಾಳ ಗೊತ್ತಾಗ್ಬಿಟ್ಟಿದೆ. ಬಿಜೆಪಿ ಅವರದ್ದು ಬಂಡವಾಳ. ಅಲ್ಲಿ ದೇಶದ್ರೋಹ ಘೋಷಣೆ ಕೂಗ್ತಾ ಇದ್ರೆ ಇವರು ಅದಕ್ಕೆ ಪ್ರತಿಭಟನೆಯಾಗಿ ಜೈ ಶ್ರೀರಾಮ್ ಅಂತಾರೆ. ಸ್ವಾಮಿ ಭಾರತ್ ಮಾತಾ ಕಿ ಜಯ ಅನ್ನಿ, ಅಚ್ಚ ಕನ್ನಡದಲ್ಲಿ ಭಾರತಾಂಬೆಗೆ ಜಯವಾಗಲಿ ಅನ್ನಿ. ಇದು ಕರ್ನಾಟಕದಲ್ಲಿ ನಡೀತಾ ಇರುವಂತದ್ದು. ಆದ್ರೆ ಜೈ ಶ್ರೀರಾಮ್ ಅಂತ ಹೇಳಿ ನೀವು ಏನ್ ಸಂದೇಶ ಕಳಿಸ್ತಾ ಇದ್ದೀರಾ? ಇದೇ ಹಿಂದೂ ಮುಸ್ಲಿಂ ಗಲಾಟೆನೇ ಇದು? ಹಿಂದೂ ಮುಸ್ಲಿಂ ಗಲಾಟೆ ಮಾಡಬೇಕು ಅಂತ ಇದ್ದೀರಾ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು? ಇದು ದೇಶದ್ರೋಹದ ಘಟನೆ. ಇದು ಯಾವುದೋ ಸಮುದಾಯಕ್ಕೆ ಸಂಬಂಧಪಟ್ಟಿರೋದಲ್ಲ. ಇದನ್ನ ಪ್ರತಿಯೊಬ್ಬ ಸಮುದಾಯದವರು, ಪ್ರತಿಯೊಬ್ಬ ನಾಯಕ, ಪ್ರತಿಯೊಬ್ಬ ಪ್ರಜೆ ಇದನ್ನ ಖಂಡಿಸಬೇಕು. ಇದನ್ನ ಖಂಡಿಸ್ತಾ ಭಾರತಾಂಬೆಗೆ, ಭಾರತಾಂಬೆಗೆ, ಭಾರತ ಮಾತೆಗೆ ಇಂತಹ ಘೋಷಣೆಗಳನ್ನ ಕೂಗ್ಬಿಟ್ಟು ನೀವು ಪ್ರತಿಭಟನೆ ಮಾಡಬೇಕು ಸ್ವಾಮಿ. ಜೈ ಶ್ರೀರಾಮ್ ಅಲ್ಲ, ಜೈ ಶ್ರೀರಾಮ್ ಅಲ್ಲ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ ಮಾತ್ರ ಇಂತಹ ಘಟನೆಗಳಿಗೆ ರೆಸ್ಪಾನ್ಸಿಬಲ್ ಅಲ್ಲ. ಈವನ್ ವಿರೋಧ ಪಕ್ಷವಾದ ಬಿಜೆಪಿ ಕೂಡ ಅಷ್ಟೇ ಜವಾಬ್ದಾರಿನ ಹೊರಬೇಕು. ಜನರಿಗೆ ನೀವು ದಾರಿ ತಪ್ಪಿಸ್ತಾ ಇದ್ದೀರಾ. ನಿಜವಾದ ವಿಷಯವನ್ನ ಬಿಟ್ಟು ಬೇರೆ ವಿಷಯಕ್ಕೇನೆ ಜನರನ್ನ, ನಿಮ್ಮ ಚುನಾವಣಾ ಗಿಮಿಕ್ಗಳಿಗಾಗಿ ಜನರನ್ನ ದಾರಿ ತಪ್ಪಿಸ್ಬಿಟ್ಟು ಈ ಪ್ರಜಾಪ್ರಭುತ್ವವನ್ನ, ಜನರ ಒಂದು ಏನಿದೆ ಆಡಳಿತವನ್ನ ನೀವು ಅಲ್ಲಗೈತಾ ಇದ್ದೀರಾ, ಅವ್ರಿಗೆ ಮರಳು ಮಾಡ್ತಾ ಇದ್ದೀರಾ. ದಯವಿಟ್ಟು ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ಪ್ರತಿಯೊಬ್ಬ ನಾಗರಿಕರಲ್ಲೂ ಕೂಡ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ಇಂತಹ ಘಟನೆಗಳನ್ನ ಪ್ರತಿಯೊಬ್ಬರು ಕೂಡ ತೀವ್ರವಾಗಿ ಖಂಡಿಸಬೇಕು. ಖಂಡಿಸಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾತಾಡಿ. ಆದ್ರೆ ಯಾವುದೇ ರೀತಿಯ ಬೇರೆ ಯಾವುದೋ ಪಕ್ಷದ ಅಜೆಂಡಾವನ್ನ ಮಾಡಬೇಡಿ. ಇದು ದೇಶಕ್ಕೆ ಸಂಬಂಧಪಟ್ಟಿರೋ ವಿಚಾರ, ನಿಮ್ಮ ದೇಶಭಕ್ತಿಗೆ ಸಂಬಂಧಪಟ್ಟಿರೋ ವಿಚಾರ. ಇದನ್ನ ನೀವು ನ್ಯೂಟ್ರಲ್ ಆಗಿ ಪ್ರತಿಯೊಬ್ಬ ನಾಗರಿಕನು ಖಂಡಿಸಬೇಕು. ನಿಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ಇದೇ ವಿಚಾರನ ಬರೀರಿ. ಅದು ಯಾವುದೇ ರೀತಿಯ ಧರ್ಮ, ಜಾತಿ ಅಥವಾ ಇನ್ಯಾವುದೋ ಅಜೆಂಡಾಗೆ ನೀವು ಬಲಿಯಾಗಬೇಡಿ. ಕೇವಲ ದೇಶಭಕ್ತಿಯನ್ನೇ, ನಮ್ಮ ದೇಶವನ್ನೇ ನಮ್ಮ ಗುರಿ ಆಗ್ಬೇಕು, ನಮ್ಮ ಒಂದು ಆಶಯ ಆಗ್ಬೇಕು. ಇಷ್ಟು ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಪಕ್ಷಕ್ಕೆ ಕೃಷ್ಣ ರೆಡ್ಡಿ ಅವರಿಗೆ ಬಂಧಿಸಿ, 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 ವಜಾಗೊಳಿಸಿ, 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 ವಜಾಗೊಳಿಸಿ. ಭಾರತಾತ್ಮೆಗೆ, ಭಾರತಾತ್ಮೆಗೆ, ಭಾರತ ಮಾತೆಗೆ, ಭಾರತ ಮಾತೆಗೆ. ಧನ್ಯವಾದಗಳು. ಬಂಧಿಸಿ, 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 ವಜಾಗೊಳಿಸಿ, 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 ವಜಾಗೊಳಿಸಿ. ಧಿಕ್ಕಾರ, 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 ಧಿಕ್ಕಾರ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ಪಕ್ಷದ ಎಲ್ಲ ವೀರ ಸೇನಾನಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಷ್ಟನ್ನ ಹೇಳ್ತಾ ಈ ಪ್ರತಿಭಟನೆಯನ್ನ ಮುಕ್ತಾಯಗೊಳಿಸೋಣ. ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಪಕ್ಷಕ್ಕೆ ಕೃಷ್ಣ ರೆಡ್ಡಿ ಅವರಿಗೆ ರಾಷ್ಟ್ರೇ ಪವಿತ್ರ ರಾಜಕಾರಣ ಬಿಚ್ಚತನಗೆ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಈ ಕಡೆ ಬನ್ನಿ, ಒಬ್ರು ಕೊಡುತ್ತೆ ಇಲ್ಲಿ. ಇವೆಲ್ಲ ಒಂದು ಗುಂಪಲ್ಲಿ ಕಾಣುತ್ತೆ.